ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಈ ಬಾರಿ ಚಂದ್ರಗ್ರಹಣ ಗೋಚರಿಸ್ತಾ ಇದೆ. ಅದರಲ್ಲೂ ಈ ಬಾರಿ ಹೋಳಿಯ ದಿನನೇ ಚಂದ್ರಗ್ರಹಣ ಗೋಚರಿಸ್ತಾ ಇರೋದು ಬಹಳ ವಿಶೇಷ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇನ್ನು ಕೆಲವು ದೇವಸ್ಥಾನಗಳಲ್ಲೂ ಕೂಡ ಪೂಜಾ ಸಮಯದಲ್ಲಿ ವ್ಯತ್ಯಾಸಗಳನ್ನ ಕಾಣಬಹುದು. ಹಾಗಾದ್ರೆ ಈ ಬಾರಿಯ ಚಂದ್ರಗ್ರಹಣ, ಅದರಲ್ಲೂ ರಕ್ತ ಚಂದ್ರಗ್ರಹಣದ ವಿಶೇಷತೆ ಏನು, ಯಾವ ರೀತಿ ಈ ಒಂದು ಚಂದ್ರಗ್ರಹಣ ಪ್ರಭಾವ ಬೀರುತ್ತೆ, ಜೊತೆಗೆ ಯಾವ ಸಮಯದಲ್ಲಿ ಚಂದ್ರಗ್ರಹಣ ಗೋಚರಿಸುತ್ತೆ ಎಲ್ಲವನ್ನ ತಿಳಿಸಿಕೊಡೋದಕ್ಕೆ, ಜೊತೆಗೆ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ, ಇದನ್ನೆಲ್ಲ ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಆಗಿರುವಂತ ಶ್ರೀ ವಿಷ್ಣು ಸಾಲಿಗ್ರಾಮ ಸ್ವಾಮೀಜಿಗಳು. ಬನ್ನಿ ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಯಶಸ್ವಿ ಫಲಪ್ರಾಪ್ತರಸ್ತು. ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನು ದಂತಿ ಪ್ರಚೋದಯಾತು, ಆತ್ರಸ ವಿದ್ಮಹೇ ರೋಣಿತಾ ಧೀಮಿ ತನ್ನು ಚಂದ್ರ ಪ್ರಚೋದಯಾತು. ವಿಶೇಷವಾಗಿ ಈ ದಿನ ಪೂರ್ಣಿಮೆ ಇರತಕ್ಕಂಥದ್ದು. ಸರ್ವೇ ಸಾಮಾನ್ಯವಾಗಿ ಚಂದ್ರಗ್ರಹಣ ಬರತಕ್ಕಂಥದ್ದೇ. ವಿಶೇಷವಾಗಿ ಈ ಗ್ರಹಣ ಕಾಲದಲ್ಲಿ ಬರತಕ್ಕಂಥ ಲೋಪದೋಷಗಳೇನು ಅನ್ನತಕ್ಕಂಥದ್ದು ವಿಶೇಷವಾಗಿ ನೋಡಿದಾಗ, ಚಂದ್ರಗ್ರಹಣ ಗೋಚಾರ ಆಗತಕ್ಕಂಥದ್ದೇ ಸಂಜೆ ಕಾಲದಲ್ಲಿ ಆಗತಕ್ಕಂಥದ್ದು. ಆದರೆ ನಮಗೆ ಏನಂದರೆ, ಈ ಚಂದ್ರಗ್ರಹಣ ಶುರುವಾಗತಕ್ಕಂಥ ವೇಳೆ ಹೇಗಿದೆಯಪ್ಪ ಅಂದರೆ, ಮಧ್ಯಾಹ್ನನೇ ಅಪರಾಹ್ನನೇ ಪ್ರಾರಂಭ ಆಗೋದ್ರಿಂದ ನಿಮಗೆಲ್ಲರಿಗೂ ಒಂದು ಗೊಂದಲ ಇದ್ದೇ ಇರುತ್ತೆ. ಚಂದ್ರಗ್ರಹಣ ಕಾಣ್ತಾ ಇರತಕ್ಕಂಥದ್ದು ಸಂಜೆ ಬರುತ್ತೆ, ಇವೇನು ಗುರುಗಳು ಮಧ್ಯಾಹ್ನನೇ ಬರುತ್ತೆ ಅಂತಕ್ಕಂಥದ್ದು ಹೇಳ್ತಕ್ಕಂತೆ, ಆ ಗ್ರಹಗತಿಗಳ ಅನುಸಾರವಾಗಿ ನಾವು ಆ ಒಂದು ಕುಂಡಲಿಯನ್ನೇ ಆಗಲಿ, ಚಂದ್ರವಲಯನ್ನೇ ಆಗಲಿ, ಸೂರ್ಯವಲಯನ್ನೇ ಆಗಲಿ ನಾವು ಹೇಳತಕ್ಕಂಥ ಪದ್ಧತಿ ನಮ್ಮ ತಲತಲಾಂತರದಿಂದಲೇ ಕೊಂದಿದೆ. ಇದು ಸನಾತನ ಧರ್ಮದ ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಋಷಿಮುನಿಗಳೆಲ್ಲರೂ ಕೂಡ ನೋಡಿ, ಈಗಿನ ಕಾಲದಲ್ಲಿ ಅದು ನಮಗೆ ಟೆಲಿಸ್ಕೋಪ್ ಇದೆ, ಎಲ್ಲದೂ ಇದೆ. ಆಗಿನ ಕಾಲದಲ್ಲಿ ವಿಶೇಷವಾಗಿ ಯಾವ ಟೆಲಿಸ್ಕೋಪ್ ಇಲ್ಲದೇ ಕೂಡ ಒಂದು ಚಂದ್ರವಲಯನೇ ಹೇಗಾಗುತ್ತೆ, ಸೂರ್ಯ ಹೇಗೆ ಉದಯ ಆಗ್ತಾನೆ, ಯಾವ ಗ್ರಹಗಳು 12 ರಾಶಿಯಲ್ಲಿ ಹೇಗೆ ಚಲನವಲನೆ ಆಗುತ್ತೆ ಅಂತಕ್ಕಂಥ ಇದು ಕ್ಯಾಲ್ಕುಲೇಷನ್, ಗಣಿತಶಾಸ್ತ್ರ. ಈ ಗಣಿತಶಾಸ್ತ್ರ ಯಾರು ಬಲ್ಲಿರ್ತಾರೋ ಅವಾಗಲೂ ಕೂಡ ನಾವು ಯಾವಾಗ ಗ್ರಹಣ, ಯಾವಾಗಲೂ ಹುಣ್ಣಿಮೆ ಬಂದೇ ಬರುತ್ತೆ, ಯಾವಾಗಲೂ ಅಮಾಸೆ ಬರುತ್ತೆ. ಅಮಾಸೆ ಬಂದಾಗೆಲ್ಲ ಸೂರ್ಯಗ್ರಹಣ ಅನ್ನತಕ್ಕಂಥದ್ದು, ಹುಣ್ಣಿಮೆ ಬಂದಾಗೆಲ್ಲ ಚಂದ್ರಗ್ರಹಣ ಅನ್ನತಕ್ಕಂಥದ್ದೇ ವಿಶೇಷವಾಗಿ ನೋಡ್ತೀವಿ ನಾವು. ಕೃಷ್ಣ ಪಕ್ಷದಲ್ಲಿ ಬರತಕ್ಕಂಥದ್ದೇ ವಿಶೇಷವಾಗಿ ಚಂದ್ರಗ್ರಹಣ, ಶುಕ್ಲ ಪಕ್ಷದಲ್ಲಿ ಬರತಕ್ಕಂಥದ್ದೇ ವಿಶೇಷವಾಗಿ ಸೂರ್ಯಗ್ರಹಣ. ಭಾರತ ದೇಶದಲ್ಲಿ ಈ ಚಂದ್ರಗ್ರಹಣದ ಪ್ರಭಾವ ಸ್ವಲ್ಪನೇ ಇದೆ. ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋ ಹಾಗೆ ಪ್ರಕಾರವಾಗಿ ಶಾಸ್ತ್ರ ಸಂಬಂಧಪಟ್ಟಾಗೆ 1 ಗಂಟೆ 6 ನಿಮಿಷ ಇರತಕ್ಕಂಥದ್ದು. ಚಂದ್ರಗ್ರಹಣ ಪ್ರಾರಂಭ ಆಗತಕ್ಕಂಥದ್ದು ವಿಶೇಷವಾಗಿ 2 ಗಂಟೆ 16 ನಿಮಿಷಕ್ಕೆ ಮಧ್ಯಾಹ್ನ 2 ಗಂಟೆಗೆ 16 ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಕಾಲ 5 ಗಂಟೆ 4 ನಿಮಿಷ, ಮೋಕ್ಷಕಾಲ ಬರತಕ್ಕಂಥದ್ದೇ 7 ಗಂಟೆ 53 ನಿಮಿಷಕ್ಕೆ. ಕೆಲವೊಂದು ಪಂಚಾಂಗದಲ್ಲಿ 6 ಗಂಟೆ 47 ನಿಮಿಷ ಅಂತಲೂ ಕೂಡ ಇದೆ. ಕ್ಯಾಲ್ಕುಲೇಷನ್ನು ಮಾಡಿದಾಗ ಗಣಿತಶಾಸ್ತ್ರದಲ್ಲಿ ಯಾರು ನೈಪುಣ್ಯತೆಯನ್ನು ಹೊಂದಿರ್ತಾರೋ ಅನ್ನತಕ್ಕಂಥದ್ದು ವಿಚಾರವಾಗಿ ನಾವು ನೋಡಿದಾಗ, ಗ್ರಹಣ ಕಾಲ ಗೋಚಾರ ಆಗತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ 1 ಗಂಟೆ 6 ನಿಮಿಷಗಳು ಮಾತ್ರ. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ದೇಶಾದ್ಯಂತ ಕಾಣತಕ್ಕಂಥದ್ದಲ್ಲಿ ವಿಶೇಷವಾಗಿ 5 ಗಂಟೆ 39 ನಿಮಿಷಗಳು ಇರತಕ್ಕಂಥದ್ದೇ ಈ ಚಂದ್ರಗ್ರಹಣದ ಪ್ರಭಾವ. ಭಾರತದಲ್ಲಿ ಅತಿ ಸೂಕ್ಷ್ಮವಾಗಿ ಕಾಣತಕ್ಕಂಥದ್ದು. ಭಾರತ ಬಿಟ್ಟು ಪರದೇಶದಲ್ಲಿ ವಿಶೇಷವಾಗಿ ತುಂಬ ಹೊತ್ತು ಚಂದ್ರಗ್ರಹಣ ಕಾಣತಕ್ಕಂಥದ್ದು. ಅದೇ ಹೇಳಿದ ಹಾಗೆ ನಾವು ಅಪರಾಹ್ನ ಅನ್ನತಕ್ಕಂಥದ್ದೇ ಚಂದ್ರ ಈಗ ಹುಟ್ಟುಬಿಡ್ತಾನೆ ಅನ್ನತಕ್ಕಂಥದ್ದು ಕ್ಯಾಲ್ಕುಲೇಷನ್ ಪ್ರಕಾರ, ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ 2 ಗಂಟೆಗೆ 16 ನಿಮಿಷ ಪ್ರಾರಂಭವಾಗಿ 7 ಗಂಟೆಗೆ 53 ನಿಮಿಷಕ್ಕೆ ಮುಗಿಯ ಅಂತಕ್ಕಂಥದ್ದೇ ಈ ಚಂದ್ರಗ್ರಹಣ. ಇನ್ನು ವಿಶೇಷವಾಗಿ ಚಂದ್ರಗ್ರಹಣ ಈಗ ಹುಷಾರಿಲ್ಲದವರು, ವಯಸ್ಸಾದವರು, ಅವರಿಗೆ ಎಲ್ಲ ಮಧ್ಯಾಹ್ನನೇ ಊಟನ ಗ್ರಹಣ ಸ್ಟಾರ್ಟ್ ಆಗಿಂತ 5 ಗಂಟೆ ಮುಂಚೆವಾಗಿ ನಮ್ಮ ಹೊಟ್ಟೆಯಲ್ಲೇ ನಾವು ಜೀರ್ಣ ಶಕ್ತಿಯಲ್ಲಿ ಇರತಕ್ಕಂಥ ಎಲ್ಲ ಅಜೀರ್ಣವಾಗಿ ಶಾಂತ ರೀತಿಯಾಗಿರತಕ್ಕಂಥ, ಯಾಕೆ ರೋಗ ರಚನೆಗಳು ಬರಲ್ಲ ಅಂತಕ್ಕಂಥ ಇದು ನಮ್ಮ ಇದು ಶಾಸ್ತ್ರೀಯವಾಗಿ ನಾವು ಹೇಳತಕ್ಕಂಥ, ಸೈಂಟಿಫಿಕ್ಕಾಗಿ ಕೆಲವರು ಎಂಜಾಯ್ ಮಾಡತಕ್ಕಂಥದ್ದೇ ಅವ್ರವ್ರ ಗುಣ. ನಾವು ಜನಗಳಿಗೆಲ್ಲ ಹೇಳಲಿಕ್ಕಾಗಲ್ಲ. ಶಾಸ್ತ್ರ ಏನು ಹೇಳುತ್ತೆ ಅದನ್ನು ನಾವು ಹೇಳ್ಬೋದೇ ಹೊತ್ತು
ಗ್ರಹಣ ಬಂದರೆ ಏನಾಗುತ್ತೆ, ಗ್ರಹಣ ಕಾಲದಲ್ಲಿ ಊಟ ಮಾಡಿದ್ರೆ ಏನಾಗುತ್ತೆ, ಗ್ರಹಣ ಕಾಲದಲ್ಲಿ ಮತ್ತೊಂದು ಮಾಡೋದು ಏನಾಗುತ್ತೆ, ಅದು ಅವರವರ ಅನುಭವಕ್ಕೆ ಸಂಬಂಧಪಟ್ಟಿದೆ. ದೇವರು ನಂಬಲೇಬೇಕು ಅನ್ನೋದಕ್ಕಂಥದ್ದಿಲ್ಲ. ಯಾರು ದೇವರು ನಂಬ್ತಾರೋ, ಯಾರು ಇವನ್ನೆಲ್ಲ ನಂಬ್ತಾರೋ ಅವರು ಒಳ್ಳೆ ಫಲಗಳನ್ನು ಊಟ ಮಾಡೇ ಮಾಡ್ತಾರೆ. ಆದರೂ ಕೂಡ ಗ್ರಹಣ ನೆಮ್ಮದಿಯಲ್ಲಿರೋ ಒಳ್ಳೆ ಫಲಗಳು ಬರುತ್ತೆ, ಖಂಡಿತವಾಗಿ ಬರುತ್ತೆ. ನಮ್ಮ ಇದೇನು ದಶಾಭಕ್ತಿಗಳ ಅನುಸಾರವಾಗಿ ಪ್ರತಿಯೊಂದು ಕೂಡ ಆ ಭಗವಂತನ ಲಲಾಟ ಲಕ್ಷ ಅಕ್ತರ್ಬಂತೆ ಪರಬಜ್ವಾಲ ಮಾತಾ ರಂಗಿ ನಾತೆ ಧ್ವನಿಕ ದ್ವಾರ ನಿವಾಸಂ ದುಃಖಂ ದಾರಿದ್ರ್ಯಂ ಅನ್ನತಕ್ಕಂಥ ಭಗವಂತನ ನಾವು ಹುಟ್ಟಿದಂಥ 5 ದಿವಸದಲ್ಲೇ ಆ ಬ್ರಹ್ಮ ಲಿಖಿತ ಮಾಡಿರ್ತಾನೆ, ನಮ್ಮ ಹಣೆ ಬರ ಬರೆದಿರ್ತಾನೆ. ಅದನ್ನು ಹಣೆ ಬರ ಬರೆದಿರ್ತಾನೆ. ಯಾವ ಗ್ರಹಣ ಪೂಜೆಯಲ್ಲಿ ಮಾಡಿದ್ರೇನೋ, ಯಾವ ಅಮಾವಾಸ್ಯೆ ಪೂಜೆಯಲ್ಲಿ ಮಾಡಿದ್ರೇನೋ, ಯಾವ ನದಿಯಲ್ಲಿ ಸ್ನಾನ ಮಾಡಿ ಮುಳುಗೆ ಇದ್ರೇನೋ, ಅದಕ್ಕೆ ನಮ್ಮ ಪೂರ್ವ ಜನ್ಮದ ಪುಣ್ಯಕ್ಕೆ ಫಲವನ್ನು ಕೊಡತಕ್ಕಂಥದ್ದೇ ವಿಶೇಷವಾಗಿ ಬರತಕ್ಕಂಥದ್ದೇ ಈ ಸನಾತನ ಧರ್ಮ. ಇದು ನಮ್ಮ ಶಾಸ್ತ್ರೀಯವಾಗಿ ಬರತಕ್ಕಂಥದ್ದು. ಆವಾಗ ನಾವು ನಿರ್ಣಯ ಮಾಡ್ತೀವಿ, ಅಯ್ಯೋ ಭಗವಂತ ಸಂಕಟ ಬರೆದ ವೆಂಕಟರಮಣ ಅನ್ನತಕ್ಕಂಥ ವೆಂಕಟರಮಣ ತಥಾಸ್ತು ಅನ್ನತಕ್ಕಂಥದ್ದು ಎಲ್ಲೂ ಗೋಚಾರ ಇಲ್ಲ. ನಮ್ಮ ದೃಷ್ಟಿ ಅಷ್ಟೇ, ನಮ್ಮ ಶಕ್ತಿ ಅಷ್ಟೇ. ಅದಕ್ಕೋಸ್ಕರ ನಾವು ಏನೇ ಒಂದು ಪುಣ್ಯಕಾಲವನ್ನು ಮಾಡಿದರೂ ಪೂರ್ವಜನ್ಮದ ಪುಣ್ಯಕ್ಕೆ ಫಲವನ್ನು ಅನುಭವಿಸಲೇಬೇಕು. ಅದೇ ವಿಶೇಷವಾಗಿರತಕ್ಕಂಥದ್ದು. ಗುರು ಹಿರಿಯರಿಗೆ ಅವಕಾಶ ಮಾಡತಕ್ಕಂಥದ್ದು, ತಂದೆ ತಾಯಿಗಳಿಗೆ ಆಶೀರ್ವಾದ ತಗೊಳ್ಳೋದು, ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡತಕ್ಕಂಥದ್ದು. ನಾವು ಇನ್ನೊಂದು ವಿಶೇಷ, ದೇವಸ್ಥಾನ ಪೂಜೆ ಮಾಡ್ಕೊಂಡು ಎಲ್ಲೋ ನೋಡ್ಕೊಳೋದು, ಅಯ್ಯೋ ಅವ್ರು ಬಂದ್ರೇನೋ, ಹೀಗೆ ಬಂದ್ರೇನೋ, ಆ ದೇವನಿಗೆ ಕಾಣಿಕೆ ಹಾಕಿದರೆ ಏನೋ ಪ್ರಜ್ವಲ ಅಲ್ಲೇ ಬರತಕ್ಕಂಥದ್ದು ಇರಬಾರ್ದು. ನಾವು ಏಕತ್ವ ಅನ್ನತಕ್ಕಂಥದ್ದು ಇರೋದು ಅಂತ ಪಕ್ಷದಲ್ಲಿ ಖಂಡಿತವಾಗಿ ಯಾವುದೇ ಪೂಜೆ ಪುನಸ್ಕಾರ ಇಲ್ಲದರೂ ಕೂಡ ನಮ್ಮ ಮನಸ್ಸು ಶಾಂತಿ ರೀತಿಯಾಗಿತ್ತು ಅಂದ್ಕೊಂಡು ಕೂಡ ಎಲ್ಲದನ್ನು ಕೂಡ ಸಲೀಸಾಗಿ ಆಗತಕ್ಕಂಥದ್ದು ಈ ಚಂದ್ರಗ್ರಹಣದ ವಿಶೇಷತೆಯಲ್ಲಿ. ಇನ್ನು ಗುರುಗಳೇ, ಈ ಬಾರಿ ವಿಶೇಷ ಅಂದರೆ ಒಂದು ಹೋಳಿ ಹಬ್ಬ, ಅದರಲ್ಲೂ ರಕ್ತ ಚಂದ್ರಗ್ರಹಣ ಗೋಚರಿಸ್ತಾ ಇದೆ. ಇದರ ವಿಶೇಷತೆ ಏನು ಅಂತ ನೋಡಿ, ಕೀರ್ತಿ ಮೇಡಮ್ ಭಾಳ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಇದಕ್ಕೆ ಹೇಳೋದು ಇದೇ ಅನುಭವದ ಮಾತು ಅನ್ನತಕ್ಕಂಥದ್ದು. ಹೋಳಿ ಹುಣ್ಣಿಮೆ ಬೇರೆ ಬಂದಿದೆ, ಕರೆಕ್ಟ್. ಹೋಳಿ ಹುಣ್ಣಿಮೆ ನಾನು ಇನ್ನೊಂದು ಹೇಳ್ತೇನೆ, ನಮ್ಮ ಕರ್ನಾಟಕ ಜನತೆಗೆ ಹುಣ್ಣಿಮೆ ಅಂತ ಬಂತಕ್ಕಂಥದ್ದು ಹೋಗಿ, ಅದರಲ್ಲೂ ಹೋಳಿ ಹುಣ್ಣಿಮೆಯಲ್ಲಿ ಈ ಚಂದ್ರಗ್ರಹಣ ಕಾಣತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ನನಗೆ. ನಾವು ಹೋಳಿ ಆಡಲೇಬೇಕು, ಹೋಳಿ ಹುಣ್ಣಿಮೆ ದಿನ ಹೋಳಿ ಬಣ್ಣ ಬಟ್ಕೊಂಡ್ಲೇಬೇಕು ಅಂತ 11 ಗಂಟೆ ಒಳಗಡೆ, ಬೆಳಗ್ಗೆ ಜಾವದಿಂದ 6 ಗಂಟೆಯಿಂದ ಶುರು ಮಾಡಿ 11 ಗಂಟೆ ಒಳಗೆ ನೀವು ಹೋಳಿ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಚಂದ್ರಗ್ರಹಣ ಹಿಡಿದಾಗ ಇತರೆ ಬಣ್ಣದ ಪ್ರವೇಶ ಮೈಯಲ್ಲಿ ಬಿತ್ತು ಅಂದ ಪಕ್ಷದಲ್ಲಿ, ಇನ್ನೊಂದ್ಸರಿ ಹೇಳ್ತೀನಿ, ಚಂದ್ರಗ್ರಹಣ ಹಿಡಿದ ಅಂತ ಪಕ್ಷದಲ್ಲಿ ಯಾವ ಬಣ್ಣಗಳ ಮೈ ಮೇಲೆ ಬಂತು ಅಂದ ಪಕ್ಷದಲ್ಲಿ ನಿಮಗೆ ಅನುಭವಕ್ಕೆ ಬರುತ್ತೆ. ಯಾಕೆಂದರೆ ಗುರುಗಳು ಎಲ್ಲದೂ ಹೇಳಿಬಿಡ್ಬೋದು. ಅದು ಅನುಭವಕ್ಕೆ ಬಂದಾಗ ನಾನು ಹೇಳಿರ್ತೇನೆ, ಚಂದ್ರಗ್ರಹಣ ಬಂದಾಗ ಯಾವ ಬಣ್ಣಗಳನ್ನ ಮೈ ಮೇಲೆ ಬೀಳಬಾರ್ದು ಅಂತ. ಬಿದ್ದ ಅಂತ ಪಕ್ಷ ಏನಾಗ್ಬಿಡುತ್ತೆ ಅನ್ನತಕ್ಕಂಥ ವಿಚಾರದಲ್ಲಿ ನಿಮ್ಮ ಅನುಭವಕ್ಕೆ ಬರುತ್ತೆ. ಅದು ಅಶಾಸ್ತ್ರೀಯ ಅನ್ನತಕ್ಕಂಥದ್ದೇ ಪದ್ಧತಿ. ಅದಕ್ಕೋಸ್ಕರ ಹೋಳಿ ಹುಣ್ಣಿಮೆ ಹಬ್ಬ ಯಾರ್ಯಾರು ಹೋಳಿ ಹುಣ್ಣಿಮೆ ಬಣ್ಣ ಹಚ್ಕೋತಾರೋ ಅವರೆಲ್ಲ ನೀವು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿ 11 ಗಂಟೆಗಳಿಗೆ ಮುಗಿಸ್ಕೊಂಡು ಅದನ್ನು ಆಟಾಡಿ, ನಿಮ್ಮದೇ ಆಟ ಆಡಬೇಕು. ಎಲ್ಲದೂ ಬರಬೇಕು, ಮನುಷ್ಯನಿಗೆ ಪ್ರತಿಯೊಂದು ಬರಬೇಕು. ಊಟ ಮಾಡೋ ಟೈಮಿಗೆ ಊಟ ಮಾಡಬೇಕು, ನಿದ್ರೆ ಮಾಡೋ ಟೈಮಿಗೆ ನಿದ್ರೆ ಮಾಡಬೇಕು, ಆಟ ಆಡೋ ಟೈಮಿಗೆ ಆಟ ಆಡಬೇಕು, ಓದೋ ಟೈಮಿಗೆ ಊಟ ಆಡಬೇಕು. ಹೊತ್ತಿಲ್ದ ಊಟ ಮಾಡೋದು, ಹೊತ್ತಿಲ್ದೊಟ್ಟೆಗೆ ಆಟ ಆಡೋದು, ಇವೆಲ್ಲ ಹೇಗಿರುತ್ತೆ? ನನಗಷ್ಟೇ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಯಾರಿಗೂ ಚೆನ್ನಾಗಿ. ಯಾವುದೇ ಒಂದು ಪೂಜೆ ಆಗಲಿ, ಪುರಸ್ಕಾರ ಆಗಲಿ, ಊಟ ಆಗಲಿ, ಹಬ್ಬ ಆಗಲಿ, ಹರಿದಿನ ಆಗಲಿ ನಮ್ಮ ಮನಸ್ಸಿಗೆ ತಂಕಂತೆ ಮಾಡೋಂಗಿಲ್ಲ. ಅದೇ ಒಂದು ಪ್ರೋಟೋಕಾಲ್ ಇರುತ್ತೆ. ಇದೇ ಇಂಥದ್ದನ್ನೇ ಸೋಮವಾರ ಆದಮೇಲೆ ಮಂಗಳವಾರನೇ ಬರುತ್ತೆ. ನಮ್ಮ ಅತಿ ದೃಷ್ಟಿಯಿಂದ ಸೋಮವಾರ ಆದಮೇಲೆ ಬುಧವಾರ ಯಾಕೆ ಬರಬಾರ್ದು? ಈ ಥರ ಜ್ಞಾನ ಬರಬಾರ್ದು. ಅತಿ ಬುದ್ಧಿವಂತಿಕೆ ನಾವು ಯಾವಾಗ ಎಲ್ಲೂ ತೋರಿಸಬಾರ್ದು. ಅದು ಪೂರ್ವದಿಂದ ಕಾಲದಿಂದಲೂ ಬಂದಿದೆ. ಹಾಗಾಗಿ ಇದು ಗ್ರಹಣಗಳು ಬಂದಾಗ ಊಟಕ್ಕೆ ಮಾಡೋದಕ್ಕೆ 3 ಗಂಟೆ 39 ನಿಮಿಷದೊಳಗೆ ಒಳಗೆ ನಿಲ್ಸ್ಕೊಳ್ಳಿ. ಇನ್ನು ಗುರುಗಳೇ, ಊಟದ ವಿಚಾರ ಹೇಳ್ತಾ ಇದ್ರಿ, ಯಾವ ಸಮಯಕ್ಕೆ ಊಟ ಮಾಡ್ಬೋದು, ಯಾವ ಆಹಾರವನ್ನು ಸೇವಿಸ್ಬೋದು ಅನ್ನೋದನ್ನು ಹೇಳೋದು. ನೋಡಿ, ಕೀರ್ತಿಯವರು ಭಾಳ ಚೆನ್ನಾಗಿದ್ದಾರೆ. ನಾನ್ ವೆಜ್ ಊಟ ಮಾಡ್ತಾರಲ್ಲ ಗುರುಗಳು ಹೇಳ್ಬಿಡ್ತಾರೇನೋ ಅಂತ. ಅದು ಅಶಾಸ್ತ್ರೀಯ ಅನ್ನತಕ್ಕಂಥಲ್ಲ. ಗ್ರಹಣ ಹಿಡಿದ ಕಾಲದಲ್ಲಿ ಇದು ಹೆಚ್ಚು ಗಟ್ಟಿ ಇರೋ ಪದಾರ್ಥಗಳು ಹೊಟ್ಟೆಯಲ್ಲಿ ಇರಬಾರ್ದು ಅನ್ನತಕ್ಕಂಥ. ಅದಕ್ಕೋಸ್ಕರ ಗ್ರಹಣ ಹಿಡಿಯೋಕ್ಕಿಂತ 5 ಅವರ್ ಮುಂಚೆನೇ ನಾವು ಊಟ ಮಾಡಿದ್ದೆಲ್ಲ ಜೀರ್ಣ ಆಗಿರ್ಬಿಟ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯ ಶುದ್ಧಿಯಾಗಿರುತ್ತೆ ಅನ್ನತಕ್ಕಂಥದ್ದೇ ಅದೇ ಫಲ ಸಿಗುತ್ತೆ. ಅದಕ್ಕೋಸ್ಕರ 3 ಗಂಟೆ 39 ನಿಮಿಷದ ಒಳಗಡೆ ಊಟ ಎಲ್ಲ ಮಾಡ್ಕೊಳ್ಳಿ. ವಯಸ್ಸಾದರಾಗಲಿ ಅಥವಾ ಬಾಣಂತಿಯರಾಗಲಿ ಇಂಥವರೆಲ್ಲರಿಗೂ ಕೂಡ ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನಗೆ ಇದು ಶಾಸ್ತ್ರೀಯವಾಗಿ ಬರತಕ್ಕಂಥದ್ದು. ಇನ್ನು ಕೆಲವರಿಗೆ ಒಂದಿರುತ್ತೆ, ಬರಿಗಣ್ಣಿನಿಂದ ಚಂದ್ರಗ್ರಹಣ ನೋಡ್ಬೋದಾ ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ, ಚಂದ್ರಗ್ರಹಣ ಯಾವಾಗಲೂ ಬರಿಗಣ್ಣಲ್ಲೇ ನೋಡ್ಬೋದು, ಏನು ತೊಂದರೆ ಇಲ್ಲ. ಗ್ರಹಣ ಯಾವಾಗಲೂ ವೀಕ್ಷಣೆ ಮಾಡಬೇಕು. ನಾವು ಹೇಳ್ಬಿಡ್ತೀವಿ ರಕ್ತವರ್ಣ ಚಂದ್ರಗ್ರಹಣ ಹೇಗೆ ಗೊತ್ತಾಗತ್ತೆ? ನಾವು ನೋಡಿದ್ರೆ ಗೊತ್ತಾ. ನಾನು ಇಲ್ಲಿ ಕೂತ್ಕೊಂಡು ಹೇಳ್ಬಿಡ್ತೀವಿ ಚಂದ್ರಗ್ರಹಣ ಇದೆ, ಯಾರು ನೋಡಬಾರ್ದು, ನಿಮಗೆಲ್ಲ ದೋಷ ಆಗ ಅಲ್ಲ.
ಕೆಲವೊಂದು ಆ ಥರ ವಿಕೃತವಾಗಿ ಬಂದದರಿಂದದಲ್ಲಿ ನೋಡಬಾರ್ದು. ಅದು ಸರ್ವೇ ಸಾಮಾನ್ಯವಾಗಿ ಸೂರ್ಯಗ್ರಹಣದಲ್ಲಿ ಅದು ಕಾಣುತ್ತೆ. ಚಂದ್ರಗ್ರಹಣ ಸರ್ವೇ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ನನ್ನ ಅನುಭವ 40 ವರ್ಷದ ಅನುಭವದ ಪ್ರಕಾರವಾಗಿ ನೋಡಿದ್ರೆ ಇದು ರಾತ್ರಿ ಹೊತ್ತೇ ನಮ್ಗೆ ಗೊತ್ತೇ ಆಗೋದಿಲ್ಲ. ಇದು ಚಂದ್ರಗ್ರಹಣ ಇದೆ ಅಂತ ನಾವೆಲ್ಲ ಹೇಳಿರ್ತೀವಿ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದಷ್ಟಕ್ಕೆ ಚಂದ್ರಗ್ರಹಣ ಹೊರಟೋಗ್ಬಿಡುತ್ತೆ. ಆದರೆ ಇವಾಗ ಇದು ಫಾರಿನ್ನಲ್ಲಿ ಜಾಸ್ತಿ ಕಾಣೋದ್ರಿಂದ ಆ ಪ್ರಭಾವದಲ್ಲಿ ನಮಗೆ ಚಂದ್ರ ಉದಯ ಆದಾಗ 1 ಗಂಟೆ 6 ನಿಮಿಷ ಅಷ್ಟೇ ಮಾತ್ರ ನಮಗೆ ಗೋಚರ ಆಗತಕ್ಕಂಥದ್ದು ಭಾರತ ದೇಶದಲ್ಲಿ. ಅದಕ್ಕೋಸ್ಕರ ಆಚರಣೆ ಉಂಟು, ಆಚರಣೆ ಮಾಡ್ಕೊಳ್ಳಿ. ಆ ಚಂದ್ರನ ಅನುಗ್ರಹದಿಂದ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗತಕ್ಕಂಥ ಫಲ ಸಿಗಲಿ ಅನ್ನತಕ್ಕಂತೆ ನನಗೆ ಇದು ನೋಡಿ. ಇನ್ನೂ ವಿಶೇಷವಾಗಿ ಈ ಕರ್ನಾಟಕ ನ್ಯೂಸ್ ಬೀಟ್ನವ್ರು ಎಷ್ಟು ಚೆನ್ನಾಗಿ ಒಂದು ಪ್ರೋಗ್ರಾಮನ್ನು ಫಿಕ್ಸ್ ಮಾಡಿದ್ದಾರೆ ನೋಡಿ. ಅದೇ ಒಂದು, ಯಾಕಂದರೆ ನಾವು ಚಂದ್ರಗ್ರಹಣ ಬಂದಾಗ ಏನು ಮಾಡಬೇಕು ಅನ್ನತಕ್ಕಂಥ ಅವ್ರ ಜ್ಞಾನದಲ್ಲಿದೆ. ಅವರು ಆ ಓನರ್ ಅಂತ ನಾಗರಾಜ್ ಅವರು ಅಂತಕ್ಕಂಥ ಯೋಗದಲ್ಲಿದೆ. ಇದು ಎಲ್ಲರಿಗೂ ಹರಡಲಿ, ಎಲ್ಲರಿಗೂ ಗೊತ್ತಾಗಲಿ. ಪೂಜೆ ಪುನಸ್ಕಾರ ಅನ್ನತಕ್ಕಂಥ ನನಗೆ ಒಬ್ಬನಿಗೆ ಅಲ್ಲ, ಅದು ಎಲ್ಲರಿಗೂ ಸಿಗಲಿ ಅನ್ನತಕ್ಕಂಥದ್ದು ಆ ಥರ ಭಾವನೆ ಇರಬೇಕು. ಆ ಥರ ಭಾವನೆ ಇತ್ತು ಅಂತಕ್ಕಂಥದ್ದೇ ನಾವು ಮಾತ್ರ ಒಳ್ಳೆಯದಾಗೋದಲ್ಲ, ನಮ್ಮ ಇರೋದು ಪರಿಸರವೆಲ್ಲ ಒಳ್ಳೆಯದಾಗಲಿ ಅನ್ನತಕ್ಕಂಥದ್ದು ಈ ನ್ಯೂಸ್ ಓನರ್ ಅವರ ರೀತಿಯಿಂದ ಆ ಭಗವಂತನ ಯಶಸ್ವಿ ಕೊಡಲಿ ಅನ್ನತಕ್ಕಂಥದ್ದು ನನ್ನ ಆಸೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಸಿನಿಮಾ ರಂಗದಲ್ಲಿರ್ಬೋದು, ಏನೆಲ್ಲ ಬದಲಾವಣೆಗಳನ್ನು ಕಾಣ್ಬೋದು ಅಂತ? ಇನ್ನು ನೀವೇನು ರಾಜಕೀಯಕ್ಕೆ ಹೋಗಬೇಕು ಅಂತ ಇದ್ದೀರಿ? ಇಲ್ಲ ಹಂಗಲ್ಲ, ಖಂಡಿತವಾಗಿ ಚಂದ್ರಗ್ರಹಣದ ಪ್ರಭಾವ ಯಾವಾಗಲೂ ಸ್ತ್ರೀಯರಿಗೆ ದೋಷ ಆಗತಕ್ಕಂಥದ್ದು. ಸ್ತ್ರೀಯರಿಗೆ ಭಾಳ ಥರವಾದ ದೋಷ ಆಗತಕ್ಕಂಥದ್ದು. ಸ್ತ್ರೀ ಅಂದರೆ ಚೆನ್ನಾಗಿರೋ ವಸ್ತು ಅಂದರೆ ಯಾವುದು ನಾವು ನೋಡತಕ್ಕಂಥ ಒಳ್ಳೆಯ ವೆಹಿಕಲ್ ಇರ್ಬೋದು, ಒಳ್ಳೆಯ ಮನೆ ಇರ್ಬೋದು, ಸುಂದರವಾಗಿ ಕಾಣತಕ್ಕಂಥ ಹೆಣ್ಮಕ್ಳು ಇರ್ಬೋದು, ಸುಂದರವಾಗಿ ಕಾಣತಕ್ಕ ತಾಯಿ ಇರ್ಬೋದು, ಸುಂದರವಾಗತಕ್ಕಂಥದ್ದು ಮಕ್ಕಳಿರ್ಬೋದು. ಸುಂದರ ಅನ್ನತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತ ಚಂದ್ರನ ಒಂದು ಬೆಳಕು. ಚಂದ್ರ ಅನ್ನತಕ್ಕಂಥ ಹಾಗೆ ನೋಡಿ, ಚಂದ್ರ ನಾವು ಡೈರೆಕ್ಟಾಗಿ ಎಷ್ಟು ಹೊತ್ತು ನೋಡಿ ನಮಗೇನು ಅನ್ನೋಲ್ಲ. ಅದೇ ಸೂರ್ಯನ ನೋಡಲಿಕ್ಕಾಗಲ್ಲ. ಸೂರ್ಯ ಉದಯ ಆದ 8 ನಿಮಿಷ ಆದ ನಂತರ ಸೂರ್ಯ ನಾವು ನೇರವಾಗಿ ನೋಡಲಿಕ್ಕೆ ಆಗಲ್ಲ. ಚಂದ್ರೋದಯ ಎಷ್ಟು ತನಕ ಆದರೂ ನೋಡ್ಬೋದು, ನಮ್ಮ ಕಣ್ಣಿಗೆ ತಂಪು ಕೊಡುತ್ತೆ. ಚಂದ್ರ ಅನ್ನತಕ್ಕಂಥ ಹಾಗೆ ಅದು ಜಲತತ್ವದಲ್ಲೇ ಇರತಕ್ಕಂಥದ್ದು ರಾಶಿ ಇರತಕ್ಕಂಥದ್ದೇ ಪ್ರಭಾವ. ಆದರೂ ಈಗ ಚಂದ್ರ ಅಂತಕ್ಕಂಥ ಜಲತತ್ವ ರಾಶಿಯಲ್ಲಿದ್ದರೂ ಕೂಡ ಅದು ಉದಯ ಆಗತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಚಂದ್ರ ಮತ್ತು ಈ ಸೂರ್ಯನ ಮಿಲನವೇ, ಆ ಮಿಲನದ ಒಂದು ಸೆಕೆಂಡ್, ಆ ಮೂಮೆಂಟ್ ಚಂದ್ರಗ್ರಹಣ ಆಗತಕ್ಕಂಥದ್ದೇ. ಅದೇ ವಿಶೇಷವಾಗಿ ಬರತಕ್ಕಂಥದ್ದು ಈ ಮಂಗಳವಾರ ಬಂದಿದೆ. ಆ ಮಂಗಳವಾರ 3/3/2026 ಚಂದ್ರಗ್ರಹಣ ಕಾಣತಕ್ಕಂಥದ್ದು. ಮುಂದೆ ಏನಾಗುತ್ತೆ ಅಂತ ಕೀರ್ತರು ಏನು ಹೇಳ್ತಾರೆ ನೋಡೋಣ. ಇನ್ನು ಏನಂದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರ ಅಂದ್ರೆ ಇವಾಗ AI ಯುಗ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಈ ಒಂದು ಚಂದ್ರಗ್ರಹಣಕ್ಕೆ ಯಾವ ರೀತಿ ಇಂಟರ್ಲಿಂಕ್ ಆಗುತ್ತಾ ಅಥವಾ ಯಾವ ರೀತಿ ಇಂಟರ್ಲಿಂಕ್ ಆಗುತ್ತೆ ಅನ್ನೋದನ್ನ ಹೇಳೋದಾದ್ರೆ ನೋಡಿ, ಕೀರ್ತಿಯವರು ಎಷ್ಟು ಇಂಟೆಲಿಜೆಂಟ್ ಆಗಿದ್ದಾರೆ ಅಂದರೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಈಗೀಗ ನಮಗೆ ಈಗ ಮಾಧ್ಯಮದಲ್ಲಿ ನಾವು ಈ ರೀಸೆಂಟಾಗಿ ಕಾಣ್ತಾ ಇರೋದು. ಈ ಒಂದು 2-3 ತಿಂಗಳಿಂದ ಅಂಥದ್ದೇನು ಅದ್ರ ಬಗ್ಗೆ ಅಂಥ ಗಮನ ಇರಲಿಲ್ಲ. ಯಾಕಂದರೆ ನಮ್ಮ ದೇಶವನ್ನು ನಡೆಸತಕ್ಕಂಥ ಪ್ರಧಾನಮಂತ್ರಿ ಆಗಿರ್ಬೋದು ಮೋದಿಜಿಯವರು ಎಷ್ಟು ನಮ್ಮ ಮೇಲೆ ಒಂದು ಅಭಿಮಾನ ಇದೆ ಅನ್ನತಕ್ಕಂಥದ್ದು. ಒಂದು ದೇಶ ಉದ್ಧಾರ ಆಗಬೇಕು ಅಂದರೆ ಪರದೇಶದಲ್ಲೂ ಹೋದರೂ ಕೂಡ ಅಲ್ಲಿದ್ದರೂ ಕೂಡ ನಮ್ಮ ದೇಶದಲ್ಲಿ ಅದನ್ನು ಪಡೆದುಕೊಳ್ಳದ ಫಲ ನಮ್ಮ ಭಾರತ ದೇಶ ಜನರನ್ನು ಹೇಗೆ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅನ್ನತಕ್ಕಂಥದ್ದು ಒಂದು ಅವ್ರ ಜ್ಞಾನ ಇದೆ ನೋಡಿ. ಅದು ಜ್ಞಾನ ವಿಶೇಷವಾಗಿ ಬರ್ತಕ್ಕಂಥದ್ದು. ಇದು ನಾನು ಹೇಳಿದೆ, ನಾನು ಒಬ್ಬನೇ ಬೆಳೆದ್ರೆ ಸಾಲದು, ನನ್ನ ಜೊತೆಗೆ ನಮ್ಮ ಪರಿಹಾರ ಬೆಳಿಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕು. ನಮ್ಮ ದೇಶ ಉದ್ಧಾರ ಆದಂಗೆ ನಾಡು ಚೆನ್ನಾಗಿರುತ್ತೆ, ರೈತರು ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಇರೋದು AI ಅದು ಯಾವುದರಿಂದ ಬರುತ್ತೆ ಅಂತಕ್ಕಂಥದ್ದು ವಿಶೇಷವಾಗಿ ಈ ಕುಜ ಮತ್ತು ರಾಹುವಿನ ಪ್ರಭಾವ. ಅದು ರಾಹುವಿನ ಅವತಾರವೇ ಆಗಿರುತ್ತೆ. ರಾಹು ಏನು ಮಾಡಬೇಕು, ರಾಹುವಿಂದ ಉದ್ಧಾರವನ್ನು ಮಾಡತಕ್ಕಂಥ ಫಲಫಲದಲ್ಲಿರತಕ್ಕಂಥ ವಿಶೇಷವಾಗಿ ಇಂಟೆಲಿಜೆನ್ಸಿ ಬರತಕ್ಕಂಥದ್ದು ಆ ರಾಹುನೇ ಬರತಕ್ಕಂಥದ್ದು. ಆರ್ಟಿಫಿಷಿಯಲ್ ಅಂತಕ್ಕಂಥ ಈ ಕುಜರಾಹು ಸಂಧಿ ಶಾಂತಿಗೆ ಫಲವಾಗಿಯೇ ಈ ಚಂದ್ರನ ಮೇಲೆ ಬಿದ್ದಂಥ ಪಕ್ಷದಲ್ಲಿ ದೇಶಾದ್ಯಂತ ಪ್ರಪಂಚಾದ್ಯಂತ ಒಳ್ಳೆಯದಾಗತಕ್ಕ 10 ಜನ ಕೆಲಸ ಮಾಡೋದು ಅದು ಒಂದೇ ಮಾಡ್ಕೊಂಡು ಹೋಗುತ್ತೆ. ಇಂಟೆಲಿಜೆನ್ಸ್ ಆಗಿರುತ್ತೆ. ಅದು ಕ್ಷಣ ಮಾತ್ರದಲ್ಲಿ ಅದನ್ನು ಫೀಡ್ ಮಾಡೋರು ನಾವೇ. ನಾವು ಮನುಷ್ಯನ ಮುಂದೆ ಏನೂ ಇಲ್ಲ, ಆಟನೇ ಇಲ್ಲ. ನಾವು ಆರ್ಟಿಫಿಷಿಯಲಾಗಿ ಏನೇ ಕ್ರಿಯೇಟ್ ಮಾಡಬೇಕಾದ್ರೂ ನಮ್ಮ ಮೆದುಳಿನಲ್ಲಿ ಜ್ಞಾನ ಉಪಯೋಗ ಆಗಬೇಕು. ಆ ಜ್ಞಾನ ಉದಯ ಆಯಿತು ಅಂದರೆ ಅದಕ್ಕೆ ನಾವು ಯಾವಾಗಲೂ ಹೇಳೋದು, ಈ ನಾವು ಜ್ಞಾನ ಉದಯೋಗ ಬೇಕು ಅಂದರೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ನಮ್ಮ ದೇಹದಲ್ಲಿ ಇರತಕ್ಕಂಥ ಅಂಗಾಂಗಗಳಿಗೆ ಕೆಲಸ ಕೊಡಬೇಕು. ನಾವು ಮೆದುಳಿಗೆ ಹೆಚ್ಚಿಗೆ ಕೆಲಸ ಕೊಡಬೇಕು. ನಾವು ಮೆದುಳಿಗೆ ಹೆಚ್ಚಿಗೆ ಕೆಲಸ ಕೊಟ್ಟ ಅಂದರೆ ಪಕ್ಷದಲ್ಲಿ ವಿಶೇಷವಾಗಿ ಆಗ ಜ್ಞಾನ ಅಂತಕ್ಕಂಥದ್ದು ಬರುತ್ತೆ. ನಾವು ಕೊಡೋದೇ ಇಲ್ಲ. ನಮ್ಮ ಎಕ್ಸಾಮ್ಗೆ ನಮ್ಮ ಮಕ್ಕಳಿಗೆ ಎಕ್ಸಾಮ್ ಓದಬೇಕು, ಎಕ್ಸಾಮ್ಗೆ ಏನು ಓದಕ್ಕೆ 100ಕ್ಕೆ 100 ಮಾರ್ಕ್ಸ್ ತಗೊಂಡೆ ನಾವು ಬುದ್ಧಿವಂತರ ಅಲ್ಲ. ಕಾಪಿ ಮಾಡ್ದಂಗೆ ಯಾರೋ ಬರೆದಿರ್ತಾರೆ, ಯಾರೋ ಓದೋದು,
ಅದು ಕ್ವಶನ್ ಮೇಸ್ಟ್ರು ಕೇಳ್ತಾರೆ, ಅದಕ್ಕೆ ಆನ್ಸರ್ ಬರ್ಬಿಟ್ಟು ಅಯ್ಯೋ ನಮ್ಮ ಮಗ 100ಕ್ಕೆ 100 ತೊಗೊಂಡಿದ್ದಾರೆ, ನಮ್ಮ ಮಗಳು 100ಕ್ಕೆ 100 ತೊಗೊಂಡಿದ್ದಾರೆ, ನಮ್ಮ ಮಕ್ಕಳೇ ಅದು ಇಂಟೆಲಿಜೆನ್ಸ್ ಅನ್ನೋದು ಕಾಪಿ. ನಾವು ಕಾಪಿ ಮಾಡಬಾರ್ದು. ಹೊಸದಾಗಿ ವಿ ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್. ನಾವು ದೇಶಕ್ಕೆ ಏನಾದರೂ ಹೊಸದಾಗಿ ಏನೋ ಡೆವಲಪ್ಮೆಂಟ್ಸ್ ಕೊಡಬೇಕು. ಒಂದು ಡೆವಲಪ್ಮೆಂಟ್ ಅಂತದ್ದು ಕೊಟ್ಟಾಗ ನಮ್ಮ ಜ್ಞಾನದ ಶಕ್ತಿ, ನಮ್ಮ ಮೆದುಳಿಗೆ ಆ ಜ್ಞಾನ ಕೊಡಬೇಕು. ನಾನು ಮಕ್ಕಳಿಗೆ ಹೇಳಿದ್ರೆ, ನಮ್ಮ ಕೆಲವರು ಮಕ್ಕಳು ಹೇಳ್ತಾ ಇರ್ತಾರೆ, ಅಯ್ಯೋ ನಮ್ಮ ಮಕ್ಕಳು ಚೆನ್ನಾಗಿ ಮೊಬೈಲ್ ಆಪ್ರೇಟ್ ಮಾಡ್ತಾರೆ ಅಂತ. ಯಾರೋ ಮಾಡಿದ್ರೆ ಕಾಪಿ ಮಾಡಿದ್ರಲ್ಲಿ ಅದು ಆಪ್ರೇಟ್ ಅನ್ನೋದಕ್ಕಂಥದ್ದಲ್ಲ. ಜ್ಞಾನ ಇರುತ್ತೆ, ಇಲ್ಲ ಅನ್ನೋದಿಲ್ಲ. ಮಕ್ಕಳಿಗೆ ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ತುಂಬಾ ಶಾರ್ಪ್ ಇರ್ತಾರೆ. ಅವ್ರ ಜ್ಞಾನದನ್ನು ಆ ಥರ ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಕೊಡಬೇಕು. ಅದರಲ್ಲೂ ಈಗಿನ ಮಕ್ಕಳಂತೂ ಇನ್ನೂ ಖಂಡಿತ ಈಗ ಅದನ್ನು ಕೊಟ್ಟು, ಅದಕ್ಕೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಎ ಬಂದಿರೋ ರೀಸನ್ನೇ ಅದು. ಮಕ್ಕಳಿಗೆ ಇನ್ನೂ ನಾವು ಉತ್ತೇಜನ ಕೊಡಬೇಕು, ಡೆವಲಪ್ಮೆಂಟ್ ಆಗಲಿ ಮಕ್ಕಳು ಅನ್ನೋತಕ್ಕಂಥದ್ದೇ ಈ ಫಲವನ್ನು ಬರ್ತದೆ. ಆ ಥರ ಇರುತ್ತಮ್ಮ. ಇನ್ನು ಬಾಣಂತಿಯರಿರ್ಬೋದು, ವಯಸ್ಕರಿರ್ಬೋದು, ಅವರಿಗೂ ಊಟದ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇರುತ್ತೆ. ಯಾವ ಸಮಯಕ್ಕೆ ಊಟ ಮಾಡ್ಬೋದು, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಹೇಳಿದ್ದಲ್ಲ, 3 ಗಂಟೆ 30 ನಿಮಿಷದಲ್ಲಿ ಮುಗಿಸ್ಕೊಳ್ಳಿ. ನಾನ್ ವೆಜ್ ಒಂದು 3 ದಿನ, ಆ ಕಡೆ 3 ದಿನ, ಈ ಕಡೆ 3 ದಿನ ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡಿಕೊಂಡಾಗ ಖಂಡಿತವಾಗಿ ಚೆನ್ನಾಗಿರುತ್ತೆ. ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಆದವರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಗ್ರಹಣ ಕಾಲದಲ್ಲಿ 3 ದಿನ ಆ ಕಡೆ 3 ದಿನ ಈ ಕಡೆ ಇದ್ದಂಥ ಪಕ್ಷ ನಿಮಗೆ ಒಳ್ಳೆಯದು. ಇನ್ನು ಚಂದ್ರಗ್ರಹಣ ಮುಗಿದ ನಂತರ ಯಾವ ರೀತಿಯ ಕಾರ್ಯ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಹೇಳೋದಾದರೆ? ಉಪದೇಶ ಯಾವ ಇದಕ್ಕೆ ಕೊಡಬೇಕು ಅನ್ನತಕ್ಕಂಥದ್ದು ನೋಡಿದಾಗ ಕರೆಕ್ಟಾಗಿ ಒಳ್ಳೆಯದು ಕ್ವಶನ್. ಜ್ಞಾನ ಕಾಲದಲ್ಲಿ ನಾನೆಲ್ಲ ಹೇಳ್ತಾ ಹೋಗ್ಬೋದು. ಒಂದೊಂದು ರಾಶಿಗೂ ಯಾವುದು ಪೂಜೆ ಮಾಡಿದ್ರೆ ಒಳ್ಳೆಯದು, ಯಾವುದು ಪರಿಹಾರ ಮಾಡಿದ್ರೆ ಒಳ್ಳೆಯದು, ಯಾವ ದೋಷಕ್ಕೆ ಏನು ಮಾಡೋದಕ್ಕೆ ಇದಕ್ಕೆ ವಿಸ್ತಾರವಾಗಿ ಪ್ರತಿಯೊಂದು ಮೇಷರಾಶಿಗೆ ಯಾರು ಬರುತ್ತೆ, ವೃಷಭ ರಾಶಿಗೆ ಯಾವ ಬರುತ್ತೆ, ಕನ್ಯಾ ರಾಶಿಗೆ ಯಾವ ಬರುತ್ತೆ, ಇನ್ನೂ ವಿಶೇಷವಾಗಿ ಬರತಕ್ಕಂಥದ್ದು ಈ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ನನಗೆ ಗೊತ್ತಿರೋ ಪ್ರಕಾರವಾಗಿ 5 ಗ್ರಹಗಳಿಗೆ ಹೆಚ್ಚಿಗಿನ ಫಲವನ್ನು ಬರತಕ್ಕಂಥ ಯೋಗ, ಹೆಚ್ಚಿಗೆ ನಾವು ಆ ದೋಷ ಬರತಕ್ಕಂಥ ಯೋಗ, ಆ ಯಾವುದಕ್ಕೆ ಅಂತ ದೋಷ ಬರತಕ್ಕಂಥದ್ದು ನೋಡಿದಾಗ ವಿಶೇಷವಾಗಿ ಯಾವ ರಾಶಿಗೆ ಶುಭ, ಜೊತೆಗೆ ಯಾವ ರಾಶಿಗೆ ಅಶುಭ ಅನ್ನತಕ್ಕಂಥದ್ದು ನೋಡಿದಾಗ ಸಿಂಹರಾಶಿಗೆ, ವೃಷಭ ರಾಶಿಗೆ, ಮಕರ ರಾಶಿಗೆ, ಕನ್ಯಾ ರಾಶಿಗೆ ದೋಷಕರವಾಗಿರತಕ್ಕಂಥದ್ದು. ಇನ್ನೊಂದು ಸರಿ ಹೇಳ್ತೀನಿ, ಸಿಂಹರಾಶಿಯಲ್ಲಿ ಗ್ರಹಣ ಉದ್ಭವ ಆಗತಕ್ಕಂಥದ್ದು ಹೋಳಿ ಹುಣ್ಣಿಮೆ ಬೇರೆ. ವೃಷಭ ರಾಶಿಯವರಿಗೆ, ಮಕರ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಇದು ಗ್ರಹಣದ ಪ್ರಭಾವ 90 ದಿನದವರೆಗೂ ಇರುತ್ತೆ. ಅದ್ರ ಬಗ್ಗೆ ನೀವು ಎಚ್ಚರದಿಂದ ಇರಿ. ಆ ಭಗವಂತನನ್ನು ನೆನೆಸ್ಕೊಳ್ಳಿ, ಆ ಚಂದ್ರನನ್ನು ನೆನೆಸ್ಕೊಳ್ಳಿ, ಮಾತೃದೇವತೆಯನ್ನು ನೆನೆಸ್ಕೊಳ್ಳಿ. ನಿಮಗೆ ಮಾಡತಕ್ಕಂಥ ಏನಾದರೂ ಒಂದು ಲೋಪದೋಷಗಳಿಗಿದ್ದರೆ ಈ ಗ್ರಹಣ ಕಾಲದಲ್ಲಿ ಬಂದದ್ದು ಎಲ್ಲದೂ ಕೂಡ ಹೋಗಲಾಡಿಸೋದಕ್ಕೆ ಪರಿಹಾರವಾಗಿ ಬಂದೇ ಬರ್ತೀನಿ. ನಾನು ಖಂಡಿತವಾಗಿ ನಿಮಗೆ ಹೇಳ್ತೀನಿ. ದ್ವಾದಶ ರಾಶಿಗಳಿಗೆ ಯಾವ ರಾಶಿಗೆ ಶುಭ ಇದೆ, ಯಾವ ರಾಶಿಗೆ ಶುಭ ಇದೆ, ಜೊತೆಗೆ ಯಾವ ರಾಶಿಗೆ ದೋಷಗಳಿರುತ್ತೆ, ಅದಕ್ಕೆ ಪರಿಹಾರ ಏನು, ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದನ್ನು ತಿಳಿಸಿಕೊಡಿ. ಮೊದಲನೇದಾಗಿ ಮೇಷರಾಶಿ ಫಲದಲ್ಲಿ ಹೇಗಿರುತ್ತೆ ಅನ್ನತಕ್ಕಂಥದ್ದು ವಿಶೇಷವಾಗಿ ನೋಡಿದಾಗ ಮೇಷರಾಶಿಯವರಿಗೆ ವಿಶೇಷವಾಗಿ ಧನಲಾಭ ಆಗತಕ್ಕಂಥದ್ದು ಹಾಗೂ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಏರುಪೇರಾಗತಕ್ಕಂಥದ್ದು ಕಾಣ್ತಾ ಇದೆ ನನಗೆ. ಫಾರಿನ್ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೋ ಅವರಿಗೆಲ್ಲ ಕೂಡ ಹಣಕಾಸು ವಿಚಾರದಲ್ಲಿ ಇಂಪ್ರೂವ್ ಆಗತಕ್ಕಂಥದ್ದು ಕಾಣುತ್ತೆ. ಮೇಷರಾಶಿ ಅಗ್ನಿತತ್ವ ರಾಶಿಗೆ ವಿಶೇಷವಾಗಿ ಈ ಪಂಚಮಸ್ಥಾನ ಅಗ್ನಿತತ್ವದಲ್ಲೇ ಚಂದ್ರ ಉದಯ ಆಗೋದ್ರಿಂದ ಅಗ್ನಿಯಿಂದನೇ ನಾಶ ಆಗತಕ್ಕಂಥ ಯುಗ. ಮೇಷರಾಶಿ ಅಗ್ನಿ, ಸಿಂಹರಾಶಿಯಲ್ಲಿ ಅಗ್ನಿ ಉದಯ ಆಗತಕ್ಕಂಥದ್ದೇ ಆದ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಅದೇ ರೀತಿ ಹಾಗೂ ತಾಯಿಯ ಆರೋಗ್ಯದ ಬಗ್ಗೆ, ಮಾತೃಸ್ಥಾನದ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ಕೊಡೋದಕ್ಕಂತ ಒಳ್ಳೆಯದು. ಅವ್ರವ್ರಿಗೆ ವಯಸ್ಸಾದವ್ರಿಗೆ ಏನೇನು ಮೆಡಿಸಿನ್ ಕೊಡಬೇಕು ಅಂತ ಯಾರೋ ಮಗ ಇರ್ತಾರೋ ಅಥವಾ ಮಗಳಿರ್ತಾರೋ ಅಥವಾ ಯಜಮಾನರು ಇರ್ತಾರೋ ಅದು ನೋಡ್ಕೊಳೋದ್ರಿಂದ ಎಲ್ಲ ರೀತಿಯಲ್ಲೂ ಶುಭ ಆಗತಕ್ಕಂಥದ್ದು. ಇನ್ನೂ ವಿಶೇಷವಾಗಿ ಇವ್ರಿಗೆ ಏನೇ ಪ್ರಾಬ್ಲಮ್ ಕೊಂಡು ಇನ್ನೊಂದು ಮದುವೆಗೆ ಸಂಬಂಧಪಟ್ಟಿದ್ದು ಯಾರ್ಯಾರು ಕಾಯ್ತಾ ಇರ್ತಾರೋ ಮೇಷರಾಶಿಯವರು ಎಲ್ಲರೂ ಕೂಡ ಮದುವೆ ಯೋಗ ಬರತಕ್ಕಂಥದ್ದು. ಜೂನ್ ನಂತರ ಪಂಚಮ ಸ್ಥಾನದಲ್ಲಿ ಗುರು ಬರ್ತಾನೆ, ಕೇಂದ್ರಾದಿತ್ಯ ಯೋಗ ಗುರು ಬರ್ತಾನೆ. ಕೇಂದ್ರಾದಿತ್ಯ ಯೋಗದಲ್ಲಿ ಗುರು ಬಂದಾಗ ಖಂಡಿತವಾಗಿಯೂ ಒಂದು ಗಜಕೇಶ್ವರಿ ಯೋಗ ಅನ್ನತಕ್ಕಂಥದ್ದೇ ಮೇಷರಾಶಿಗರ ಆ ಗುರುವಿನ ಅನುಗ್ರಹದಿಂದ ಆ ಒಂದು ಗುರು ಉಚ್ಚ ಸ್ಥಾನಕ್ಕೆ ಬಂದರಿಂದ ವಿಶೇಷವಾಗಿ ಸ್ಥಾನಮಾನವನ್ನು ಸಿಗತಕ್ಕಂಥದ್ದು. ಆ ರೀತಿ ಮದುವೆಗೆ ಅನುಕೂಲ ಆಗತಕ್ಕಂಥದ್ದು. ಇನ್ನು ವಿಶೇಷವಾಗಿ ಇವರು ಆಂಜನೇಯ ವಿದ್ಮಹೇ ವಾಯುಪುತ್ರ ಇದೀಮಿ ತನ್ನು ಹನುಮಾನ್ ಪ್ರಚೋದಯಾತು. ಯಾಕಂದರೆ ನಿಮಗೆ 4.5 ಶನಿ ನಡೀತಾ ಇದೆ.
ರಾಶಿ ಷಾಡೇಶ ಶನಿ ನಡೀತಾ ಇರೋದರಿಂದ ಆಂಜನೇಯನ ಉಪಾಸನೆ ಮಾಡ್ಕೊಳ್ಳೋದು, ಆಂಜನೇಯ ದೇವಸ್ಥಾನಕ್ಕೆ ಶನಿವಾರ ಹೋಗೋದು, ಒಂದು ಶನಿವಾರ ತುಳಸಿಯನ್ನು ಕೊಡೋದು, ಇನ್ನೊಂದು ಶನಿವಾರ ಸಿಂಧೂರವನ್ನು ಕೊಡೋದು, ಇನ್ನೊಂದು ಶನಿವಾರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಬಿಳಿದೆಲೆ ಬರೆದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡುವುದರಿಂದ ನಿಮಗೆ ಈ ನೋಡಿ ಚಂದ್ರಗ್ರಹಣದ ಜೊತೆಯಲ್ಲೂ ನಿಮಗೆ ಎಷ್ಟು ನೋಡಿ ಮನೇಲಿ ಕೂತ್ಕೊಂಡು ಈ ನ್ಯೂಸ್ ಅಲರ್ಟ್ ಚಾನಲ್ ಈ ಕರ್ನಾಟಕ ಬೀಟ್ ಅನ್ನೋ ಚಾನಲ್ ಅನ್ನತಕ್ಕಂಥದ್ದು ಎಷ್ಟು ಫಲ ಕೊಡ್ತಾ ಇದ್ದಾರೆ ನೋಡಿ. ಕರ್ನಾಟಕ ಅನ್ನತಕ್ಕಂಥ ನ್ಯೂಸ್ ಬೀಟ್ ಅನ್ನತಕ್ಕಂಥದ್ದಕ್ಕೆ ಮೂಲೆಗಳಿಗೂ ಅವರು ನಿಮಗೆ ಒಂದು ಅನುಕೂಲವನ್ನು ಮಾಡಿದ್ದಾರೆ. ಈ ಅನುಕೂಲದ ಪ್ರಭಾವವಾಗಿ ನಿಮಗೆ ಕೂತಲ್ಲೇ ಸಿಗ್ತಾ ಇದೆ ಅಂದರೆ ಪ್ರತಿನಿತ್ಯವೂ ಕೂಡ ನೀವು ಈ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ ನೋಡ್ತಾ ಇದೆ. ಯಾಕಂದರೆ ಉಪದೇಶ ಕೊಡ್ತಾರೆ. ಚಾನಲ್ ಅನ್ನತಕ್ಕಂಥದ್ದು ಮಾಧ್ಯಮದಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಮಗಿದ್ದರೂ ಕೂಡ ನಾವು ಹಳ್ಳಿಗೆ ಮುಟ್ಟಿಸಬೇಕು ಅಂಥದ್ದು ಪಾಪ ನಾಗರಾಜ್ ಅವರು ಮಾಡ್ತಾ ಇದ್ದಾರೆ. ಹೌದು, ಆ ಫಲ ಎಲ್ಲರಿಗೂ ನಿಮಗೆಲ್ಲ ಸಿಕ್ತು ನೋಡಿ. ನೀವು ಕೂತಲ್ಲೇ ಚಂದ್ರಗ್ರಹಣದಂದೆಲ್ಲ ನೋಡ್ತಾ ಇದ್ದೀರಿ ನೋಡಿ, ಸ್ಕ್ರೀನಲ್ಲೂ ಕಾಣ್ತಾ ಇದೆ ಚಂದ್ರ ಹೇಗೆ ಗೊತ್ತೆ, ಬ್ಲಡ್ ಮೂನ್ ಹೇಗೆ ಬರುತ್ತೆ, ಕೇತುಗ್ರಸ್ತ ಚಂದ್ರಗ್ರಹಣ ಹೇಗೆ ಬರುತ್ತೆ ಅನ್ನತಕ್ಕಂಥ ನೀವು ಟಿ ವಿ ಚಾನಲ್ ಆನ್ ಮಾಡಿದ್ರೆ ಸಾಕು ಅನ್ನತಕ್ಕಂಥ ಮಾಡ್ತಿದ್ದೆ ಈ ಕರ್ನಾಟಕ ನ್ಯೂಸ್ ಬೀಟ್ನವ್ರು ಮಾಡ್ತಾ ಇದ್ದಾರೆ. ಅದೇ ಥರ ಫಲದಲ್ಲಿ ವಿಶೇಷವಾಗಿ ಈ ಮೇಷರಾಶಿಯವರು ಆಂಜನೇಯ ಶನಿ ಷಾಡೇಶ ಶನಿ ಇದ್ದರೂ ಕೂಡ ಗ್ರಹಣ ಕಾಲದಲ್ಲಿ ಆಂಜನೇಯನ ಉಪಾಸನೆ ಮಾಡಿಕೊಳ್ಳೋದ್ರಿಂದ ಎಲ್ಲ ರೀತಿಯಲ್ಲೂ ಉಪಯೋಗ ಆಗತಕ್ಕಂಥದ್ದು ಫಲ. ಅದಕ್ಕೆ ಪ್ರತಿದಿನ ನೋಡ್ತಾ ಇರಿ, ನಿಮಗೆ ನಿಮಿಷಕ್ಕೂ ಸೆಕೆಂಡ್ಗೂ ಹೊಸ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಇದೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಬರ್ತಾ ಇದೆ. ಯಾವ ಮೂಮೆಂಟಲ್ಲಿ ಏನು ಚೇಂಜ್ ಆಗುತ್ತೋ ಅನ್ನತಕ್ಕಂಥದ್ದು ನೀವು ನೋಡ್ತಾ ಇರ್ಬೇಕು. ಯಾವಾಗ ಸಮಯ ಸಂದರ್ಭ ನಾನು ಹೇಳಿದೆ ಅಂತ ಬೆಳಗಿಂದ ಸಾಯಂಕಾಲದಾಗ ಟಿ ವಿ ನೋಡೋದೇ ಅಲ್ಲ, ನೋಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಏನು ನಿಮಗೆ ಒಳ್ಳೇದು ಬರುತ್ತೆ ಅದು ಗ್ರಾಫ್ಟಿಂಗ್ ಪವರ್ ಮಾಡಿದೆ ಅಂದ್ರೆ ಕೂಡ ಅದೆಲ್ಲ ಫಲ ನಿಮಗೆ ಸಿಗಲಿ ಅನ್ನತಕ್ಕಂಥದ್ದೇ ಈ ಕರ್ನಾಟಕ ನ್ಯೂಸ್ ಬೀಟ್ ಅವ್ರು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನೀವು ನೋಡ್ತಾ ಇರಿ. ಮೇಷರಾಶಿಯರ ಫಲದಲ್ಲಿ ಈ ರೀತಿ ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ, ನಿಮಗೆಲ್ಲ ರೀತಿಯಲ್ಲೂ ಅನುಕೂಲ ಆಗತಕ್ಕಂಥದ್ದು. ಮುಂದಿನ ಭಾಗದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ವೃಷಭ ರಾಶಿ ನೋಡಿ. ಈ ವೃಷಭ ರಾಶಿ ಫಲದಲ್ಲೂ ಕೂಡ ನಿಮಗೆ ಧನ ಆಯೋಗ ಆಗತಕ್ಕಂಥದ್ದು. ಏಕೆಂದರೆ ನಿಮಗೆ ಧನಸ್ಥಾನದಲ್ಲೇ ಗುರು ಇದನ್ನೇ ನೋಡಿ. ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ಒಳ್ಳೆ ಫಲ ಬರತಕ್ಕಂಥದ್ದು. ಇನ್ನೂ ವಿಶೇಷವಾಗಿ ಏನಪ್ಪ ಅಂದರೆ ಗೋರ್ಮೆಂಟ್ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಅವ್ರಿಗೆಲ್ಲ ಒಳ್ಳೆ ಫಲ ಸಿಗುತ್ತೆ. ಗೋರ್ಮೆಂಟ್ ಕೆಲಸ ಸಿಗಲಿಲ್ಲ, ಮಕ್ಕಳೆಲ್ಲ ಓದ್ಕೊಂಡ್ಬಿಟ್ಟಿರ್ತಾರೆ ನೋಡಿ. ಮೊನ್ನೆ ಕೂಡ ಎಲ್ಲ ಸ್ಟ್ರೈಕ್ ಮಾಡ್ತಾಯಿದ್ರು. ಉದ್ದೇಶ ಏನಪ್ಪ ಅಂದರೆ ಒಳ್ಳೆ ಕೆಲಸ ಸಿಗಲಿ ಅನ್ನತಕ್ಕಂಥದ್ದು. ಈ ವೃಷಭ ರಾಶಿಯಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಗೌರ್ಮೆಂಟ್ ಕೆಲಸ ಪಕ್ಕ. ಈಗೇನು KPSC ಎಕ್ಸಾಮ್ ಏನೋ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ ನೋಡಿ, ಕರ್ನಾಟಕದಲ್ಲಿ ಎಷ್ಟೋ ಸಾವಿರ ಉದ್ಯೋಗಗಳು ಈ ವೃಷಭ ರಾಶಿಯಲ್ಲಿರುತ್ತೆ, ನಿಮಗೆಲ್ಲ ಪಕ್ಕ. ಅದಕ್ಕೆ ಹೇಳ್ತಾ ಇರೋದು ಈ ಪಾಯಿಂಟ್ ನಿಮಗೆ ಕ್ಯಾಪ್ಚರ್ ಮಾಡಬೇಕು ಅಂತ ಇದಕ್ಕೆ ಮೀಡಿಯಾದ ಮೂಲಕ ಈ ಕರ್ನಾಟಕ ನ್ಯೂಸ್ ಬೀಟ್ ಅನ್ನತಕ್ಕಂಥ ಇದು ನೋಡಿ, ಇದೆಲ್ಲ ಸಿಗ್ತಾ ಇದೆ. ವಿದ್ಯಾರ್ಥಿಗಳ ಕೆಲಸಕ್ಕೋಸ್ಕರ ನೀವೆಲ್ಲ ಸ್ಟ್ರೈಕ್ ಮಾಡಿದೆ, ಅದ್ರ ಫಲ ಯಾವಾಗ ಊಟ ಮಾಡ್ತೀರಾ? ಈ ಚಂದ್ರಗ್ರಹಣ ಫಲದಲ್ಲಿ ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ ಕಾಣತಕ್ಕಂಥದ್ದು ಭಾಳಷ್ಟು ಕಾಣ್ತಾ ಇದೆ. ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಿ. ಆರೋಗ್ಯ ಬೇಕು, ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲ ಅಂತ ಪಕ್ಷದಲ್ಲಿ ಎಲ್ಲ ರೀತಿಯಲ್ಲೂ ತೊಂದರೆ ಆಗತಕ್ಕಂಥದ್ದು ಕಾಣ್ತಾ ಇದೆ. ಯಾರ್ಯಾರಿಗೂ ಮದುವೆ ಆಗಿಲ್ವೋ ಕೂಡ ಅವ್ರಿಗೂ ಕೂಡ ಮದುವೆ ಆಗತಕ್ಕಂಥ ಯೋಗ ಈ ವೃಷಭ ರಾಶಿಯವರಿಗೆ ಕಾಣ್ತಾ ಇದೆ. ಇನ್ನೂ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಇವರು ಕೃಷ್ಣನ ಆರಾಧನೆ, ಶ್ರೀಕೃಷ್ಣ, ಮುದ್ದು ಕೃಷ್ಣ, ರಾಧೆ ಕೃಷ್ಣ, ರಾಧೆ ರಾಧೆ, ಕೃಷ್ಣನ ಆರಾಧನೆ ಮಾಡ್ಕೊಳ್ಳಿ, ಇನ್ನೂ ಶುಭವನ್ನು ಫಲತಕ್ಕಂಥ ಯೋಗ ಈ ವೃಷಭ ರಾಶಿ ಫಲದಲ್ಲಿ. ಮುಂದಿನ ಭಾಗದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ಮಿಥುನ ರಾಶಿ. ಮಿಥುನ ರಾಶಿ ಅನ್ನತಕ್ಕಂಥದ್ದು ವಿಶೇಷವಾಗಿ ಈ ನೋಡಿ ಗ್ರಹಣದ ಫಲ ನಿಮಗೆ ತುಂಬ ಚೆನ್ನಾಗಿದೆ. ಮಿಥುನ ರಾಶಿ ಯಾರು ಇರ್ತಾರೋ ಅವ್ರಿಗೆ ಗ್ರಹಣದ ಫಲ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಯಾಕಂದ್ರೆ ನಿಮ್ಮ ರಾಶಿಯಲ್ಲೇ ಗುರು ಇದ್ದರೂ ಕೂಡ ಅವನು ಜೂನ್ ನಂತರ ಧನಸ್ಥಾನಕ್ಕೆ ಬಂದುಬಿಡ್ತಾನೆ. ಧನಸ್ಥಾನಕ್ಕೆ ಬಂದ ಅಂತ ಪಕ್ಷದಲ್ಲಿ ನೀವು ಉದ್ಯೋಗದಲ್ಲಿ ಪ್ರಗತಿ, ಮದುವೆ ಆಗಲಿಲ್ಲ ಮದುವೆ ಆಗತಕ್ಕಂಥದ್ದು, ಶುಭ ಫಲ ಬರತಕ್ಕಂಥದ್ದು, ಹೊಸ ಮನೆ ಕಟ್ಟತಕ್ಕಂಥದ್ದು, ಹೊಸ ವೆಹಿಕಲ್ ತಗೊಂಡಿದ್ದು. ಸ್ತ್ರೀಯರಿಗೆ ಇನ್ನೊಂದು ವಿಶೇಷ ಬಂಗಾರದ ಯೋಗ. ಬಂಗಾರದ ರೇಟ್ ಅತ್ಯುನ್ನತಕ್ಕೆ ಹೋದರೂ ಕೂಡ ಬಂಗಾರ ಖರೀದಿ ಮಾಡತಕ್ಕಂಥ ಯೋಗ ಯಾರು ಕೊಡ್ತಾ ಇದ್ದಾರೆ? ಆ ಚಂದ್ರ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತಾ ಇದ್ದಾನೆ ನೋಡಿ. ಆ ಮೀನರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಮಿಥುನ ರಾಶಿಯವರಿಗೆ, ಮಿಥುನ ರಾಶಿಗೆ ಈ ರೀತಿ ಕೊಡ್ತಾ ಇದ್ದೇನೆ. ಆ ಭಗವಂತನ ದಯೆ ನಿಮಗೆಲ್ಲರಿಗೂ ಸಿಗಲಿ. ಇನ್ನೂ ಹೆಚ್ಚಿನ ಫಲವನ್ನು ಬೇಗ ಅನಂತಾಯ ನಮಃ ಪರಿಹಾರ ನೋಡಿ. ಅನಂತಾಯ ನಮಃ, ಅನಂತಾಯ ನಮಃ, ಅನಂತಾಯ ನಮಃ ಅಂತ ಹೇಳ್ಕೊಳ್ತಾ ಇರಿ. ಎಷ್ಟೇ ಅದರಲ್ಲೂ ಕಷ್ಟ ಇದ್ದರೂ ಅಂತೂ ಕೂಡ ಈ ಮಿಥುನ ರಾಶಿಯಲ್ಲಿ ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಶುಭ ಬರತಕ್ಕಂಥದ್ದೇ ಈ ಮಿಥುನ ರಾಶಿಯ ಫಲದಲ್ಲಿ. ಮುಂದಿನ ಭಾಗದಲ್ಲಿ ಬರತಕ್ಕಂಥದ್ದೇ ಕಟಕ ರಾಶಿ.
ಕಟಕ ರಾಶಿ ಅನ್ನತಕ್ಕಂಥದ್ದು ವಿಶೇಷವಾಗಿ ಪಾಪ ನೀವು ಮೊನ್ನೆ ಕೂಡ 7.5 ಶನಿಯಿಂದ ಬಿಡುಗಡೆ, ಅಷ್ಟಮ ಶನಿಯಿಂದ ಬಿಡುಗಡೆ ಆಗಿದ್ದಿರಿ. ಅಷ್ಟಮಾಧಿಪತಿ ಶನಿ ಇತ್ತು. ಅಷ್ಟಮ ಶನಿಯಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ ಅಂದ್ಕೊಂಡಿದ್ದೆ. ಕಳೆದ ವರ್ಷ ಯುಗಾದಿಯಿಂದ ನಿಮಗೆ ಅಷ್ಟಮಾಧಿಪತಿ ಯಾರು ಶನಿ ಬಿಡುಗಡೆಯಾಗಿ ನವಾಂಶದಲ್ಲಿ ಶನಿ ಕೊಟ್ಟು ಶನಿ ನವಾಂಶದಲ್ಲಿ ಹೋದರೂ ಕೂಡ ನಿಮಗೆ ಎಲ್ಲೂ ಪ್ರಾರಬ್ಧಗಳು ಬಿಡಲಿಲ್ಲ. ವಿಶೇಷವಾಗಿ ನಿಮಗೆ ಹಲ್ಲು ನೋವು ಬರತಕ್ಕಂಥದ್ದು ವಿಶೇಷವಾಗಿ ರಾವಿನ ದೃಷ್ಟಿ ಅಷ್ಟಮದಲ್ಲಿ ಇತ್ತು ಅಂತ ಪಕ್ಷದಲ್ಲಿ ಖಂಡಿತವಾಗಿ ಹಲ್ಲು ನೋವು ಬರತಕ್ಕಂಥದ್ದು, ಮೆದುಳು ಹಿಂದಿನ ಸ್ಪೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ ಆಗತಕ್ಕಂಥದ್ದು, ಬಿದ್ದು ಕೈಕಾಲು ಮುರ್ಕೊಳ್ತಕ್ಕಂಥದ್ದು ಇವೆಲ್ಲೂ ಕೂಡ ಆಗತಕ್ಕಂಥ ರಾಹುವಿನ ಅವತಾರದಲ್ಲಿ. ಅಷ್ಟಮದಲ್ಲಿ ರಾಹು ಇದ್ದಾಗ ಈ ಕರ್ಕಾಟಕ ರಾಶಿಯಲ್ಲೂ ಅನುಭವಿಸುತ್ತೆ. ಇನ್ನೊಂದು ಸ್ವಲ್ಪ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗೆ ಎಡಗಣ್ಣು ಹಾರತಕ್ಕಂಥದ್ದು. ನಮ್ಮ ಎಡಗಣ್ಣು ಯಾವಾಗಲೂ ಪಟ ಅಂತ ಹಾರ್ತಾರೆ. ಅದು ವಿಶೇಷವಾಗಿ ಈ ಚಂದ್ರನ ಒಂದು ದೃಷ್ಟಿದೋಷವೂ ಕೂಡ ಖಂಡಿತವಾಗಿ ಇರೋದರಿಂದ ಆ ಎಡಗಣ್ಣು ಹಾರತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ ಸ್ಕಿನ್ನಿಗೆ ಪ್ರಾಬ್ಲಮ್, ಚರ್ಮದೋಷವೂ ಕೂಡ ಸ್ವಲ್ಪ ಕಾಣತಕ್ಕಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಯಾರ್ಯಾರು 2 ವೀಲರ್ಸ್ ಓಡಿಸ್ತೀರೋ ಅಥವಾ 4 ವೀಲರ್ ಓಡಿಸುವಾಗ ಹೈವೇಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ಸ್ವಲ್ಪ ನೋಡಿಕೊಂಡು ಕ್ಲೀನಾಗಿ ಓಡಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಅನಾಹುತ ಆಗತಕ್ಕಂಥದ್ದು. ನಾನೇನು ಹೆದರಿಸ್ತಾ ಇಲ್ಲ, ನಿಮಗೆ ಎಚ್ಚರ ಮಾಡ್ತಾ ಇದ್ದೀನಿ ಅಷ್ಟೆ. ಏನೇ ಒಂದು ಪ್ರೋಗ್ರಾಮ್ ಕೊಟ್ಟರು ಕೂಡ ನಮ್ಮ ಕರ್ನಾಟಕ ನ್ಯೂಸ್ ಬಿಟಿಲಿ ಅಂತ ಹೇಳಿದ್ನಲ್ಲ, ಒಂದು ಸಂದೇಶ ಸಿಗುತ್ತೆ ಅನ್ನೋದು. ಆ ಸಂದೇಶ ನಿಮಗೆ ಕಟಕ ರಾಶಿಯವರಿಗೆ ಸಿಗ್ತಾ ಇದೆ ಈ ವಿಷ್ಣು ಸಂಕಲ್ಪದಲ್ಲಿ ವಿಷ್ಣು ಸಾಲಿಗ್ರಾಮ ಸ್ವಾಮೀಜಿ ಗುರುಗಳಿಂದ ಅಂದರೆ ಇವರ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಿಮಗೆ ಸಂದೇಶ ಬೇಕು. ಸಂದೇಶ ಇತ್ತು ಅಂದರೆ ಕೂಡ ನಿಮಗೊಂದು ಎಚ್ಚರ ಆಗುತ್ತಲ್ವಾ. ಅಲ್ಲಿ ಒಂದು ಗುಂಡಿ ಇದೆಯೋ ಮತ್ತೊಂದು ಇದೆಯೋ, ಆ ಕಡೆ ವೆಹಿಕಲ್ ಬರ್ತಿದೆ ಈ ಕಡೆ ವೆಹಿಕಲ್ ನೋಡಿಕೊಂಡು ನಾವು ಚಲನೆ ಮಾಡ್ಕೊಂಡು ಅಯ್ಯೋ ಈ ಥರ ಹೇಳಿಬಿಟ್ಟಿದ್ದಾರಪ್ಪ ಚಂದ್ರಗ್ರಹಣ ಇರೋದ್ರಿಂದ ಸ್ವಲ್ಪ ನೋಡ್ಕೋಬೇಕು ಅಂತ ಇದ್ದರೆ ಅದು ನಾವು ಎಲ್ಲರಿಗೂ ಹೇಳಲಿಕ್ಕಾಗಲ್ಲ. ಎಲ್ಲರೂ ಕರ್ಕಾಟಕ ರಾಶಿ ಯಾರಿಗಾದರೂ ಒಬ್ರಿಗೆ ಉಪಯೋಗ ಆದರೂ ಕೂಡ ನಾವು ಪ್ರೋಗ್ರಾಮ್ ಮಾಡಿ ಸಾರ್ಥಕ ಆಗುತ್ತಲ್ವಾ, ಅದನ್ನೇ ರೀಚ್ ಆಗಲಿ ಅಂತ. ಅದಕ್ಕೆ ಹಳ್ಳಿಗೆ ಎಲ್ಲೋ ರೀಚ್ ಆಗ್ತಾಯಿದೆ ಅಂದರೆ ಇಟ್ಸ್ ಗ್ರೇಟ್. ಈ ಚಾನಲ್ ನೋಡ್ತಾ ಇರಿ. ನಿಮಗೆ ಯಾವ ಮೂಮೆಂಟಲ್ಲಿ ಯಾವ ಇದರಲ್ಲಿ ಒಂದು ನೋಡಿ, ಈಗ ಆಕ್ಸಿಡೆಂಟ್ ಆಗೋದು ಸಿಕ್ಕಿದೆ ನಿಮಗೆ ಒಂದು ಎಚ್ಚರ ಆಗುತ್ತೆ. ಅಯ್ಯೋ ಗುರುಗಳು ಹೇಳಿದಾರಪ್ಪ, ಯಾವುದೋ ಒಂದು ನೆನ್ಪು ಮಾಡ್ಕೊ, ಕರ್ನಾಟಕ ನ್ಯೂಸ್ ಬೀಟ್ಲಲ್ಲಿ ನೋಡಿದ್ದಪ್ಪ ಹಿಂದೆ ಹೇಳಿದ್ರು. ಕೆಲವರಿಗೆ ಆಕ್ಸಿಡೆಂಟ್ ಆದಮೇಲೆ ಬರುತ್ತೆ ಬುದ್ಧಿ ಬರುತ್ತೆ, ಕೆಲವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಮುಂಚೆನೇ ಇದು ಯಾರು ಪ್ರೋಗ್ರಾಮ್ ದೃಷ್ಟಿತವಾಗಿ ನೋಡಿರ್ತಾರೆ ಖಂಡಿತವಾಗಿ ಅವ್ರಿಗೆ ಒಳ್ಳೇದಾಗತಕ್ಕಂಥದ್ದು. ಅವ್ರಿಗೆ ಅದಕ್ಕೇನು ಪರಿಹಾರ ಭಾಗ ಏನು ಈ ಥರ ಎಲ್ಲ ಆಗ್ಬಿಡ್ತಲ್ಲ, ಗುರುಜಿಗಳು ಹೇಳ್ಬಿಟ್ರು ಏನು ಅದಕ್ಕೆ ಪರಿಹಾರ ಭಾಗ ಹೇಳಲಿಲ್ಲ ಅಂದೆ. ಶ್ರೀರಾಮ ಜಯ ಜಯ ರಾಮ ಅನ್ನತಕ್ಕಂಥ ಮಂತ್ರ ಶ್ರೀರಾಮನ ಜಪ ಮಾಡ್ಕೊಳ್ಳಿ, ವಿಷ್ಣುವಿನ ಜಪ ಮಾಡ್ಕೊಳ್ಳಿ, ಆಂಜನೇಯನ ಜಪ ಮಾಡ್ಕೊಳ್ಳಿ, ಸತ್ಯನಾರಾಯಣ ಸ್ವಾಮಿ ಜಪ ಮಾಡ್ಕೊಳ್ಳಿ. ನಿಮಗೆಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥ ಯೋಗ ನೋಡಿ ಈಗ ಸಿಗ್ತದೆ ನಿಮಗೆ ಪರಿಹಾರ ಭಾಗವಾಗಿ. ಇದೇ ಹೇಳ್ತಾ ಇರೋದು, ಯಾವ ಮೂಮೆಂಟಲ್ಲಿ ಯಾವ ಒಂದು ಇದರಲ್ಲಿ ನಿಮ್ಗೆ ಒಂದು ಒಳ್ಳೆಯದು. ನಾವು ಅಷ್ಟೇ ವರ್ಷಿಡೀ ರಿಸಲ್ಟೆಲ್ಲ ಎಕ್ಸಾಮ್ ಬರಿತೀವಿ, ಓದ್ತೀವಿ, ಅದೆಲ್ಲ ಮಾಡ್ತೀವಿ, ಮನೇಲಿ ಬೈಸ್ಕೋತೀವಿ, ಟ್ಯೂಷನ್ ಮಾಡ್ತೀವಿ, ಓದ್ಕೊಳ್ಳೋ ಅಂತಾರೆ, ಮಲ್ಕೊತೀವಿ. ಅಯ್ಯೋ ಏನು ಓದ್ಬೇಕಲ್ಲ ಅಂತ. ಆ ರಿಸಲ್ಟ್ ಬಂದಾಗ ನಮ್ಗೆ ಆ ಮಾರ್ಕ್ಸ್ ಬರುತ್ತಲ್ಲ ಅವಾಗ ಖುಷಿ. ಆ ಮೂಮೆಂಟ್ ಇರುತ್ತಲ್ಲ, ಒಂದು ವರ್ಷದ ಫಲ, ಆ ಮೂಮೆಂಟ್ ಹೆಂಗೆ ಬರುತ್ತೆ. ಅದೇ ಕೂಡ ನೀವು ಈ ಚಾನಲ್ ನೋಡ್ತಾ ಇರಿ. ಈ ಚಾನಲ್ ನೋಡ್ತಾ ಯಾವ ಮೂಮೆಂಟಲ್ಲಾದರೂ ನಿಮಗೆ ಈ ರಾಶಿಯವರಿಗೆ ಈ ಫಲ ಸಿಗ್ತಾ ಇದೆ ಅಂತ ಹೇಳಿದಾಗ ನಾವು ಈ ಪ್ರೋಗ್ರಾಮ್ ಮಾಡಿದ್ಕೋ ಸಾರ್ಥಕ ಆಯಿತು ಅನ್ನತಕ್ಕಂಥ ಫಲದಲ್ಲಿ ವಿಶೇಷವಾಗಿ ಶ್ರೀರಾಮನ ಭಜನೆ ಮಾಡ್ತಾಯಿರಿ. ನಿಮಗೆ ಖಂಡಿತವಾಗಿ ಕಟಕ ರಾಶಿಯವರಿಗೆ ಬರತಕ್ಕಂಥ ಲೋಪದೋಷಗಳೆಲ್ಲವೂ ಕೂಡ ಹೊರಟು ಹೋಗತಕ್ಕಂಥ ಭಾಗ್ಯ ಖಂಡಿತವಾಗಿ ಸಿಗುತ್ತೆ. ಇನ್ನೂ ವಿಶೇಷವಾಗಿ ಈ ಕರ್ಕಾಟಕ ರಾಶಿಯವರು ಕೂಡ ಹೆಚ್ಚಿನ ಫಲವನ್ನು ಬರಬೇಕಂತ ಆಂಜನೇಯನ ಉಪವಾಸ, ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳಿ, ವೆಂಕಟೇಶ್ವರ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ. ಇನ್ನು ಮುಂದಿನ ಭಾಗದಲ್ಲಿ ನೋಡಬೇಕು ಅಂತಕ್ಕಂಥ ಸಿಂಹರಾಶಿ. ಎಲ್ಲದೂ ಹೇಳಿದ್ರು ಗುರುಗಳು, ಸಿಂಹರಾಶಿಗೆ ಏನೇ ಹೇಳಿದ ರಕ್ತವರ್ಣ ಅನ್ನತಕ್ಕಂಥದ್ದು ಎಲ್ಲಿ ಬರ್ತಾ ಇದೆ. ಅದು ರಕ್ತವರ್ಣ ಅಂತ ಬರತಕ್ಕಂಥ ಚಂದ್ರನಲ್ಲಿ ಸೂರ್ಯನೊಟ್ಟಿಗೆ ಮಿಲನ ಆದಾಗ ಬರತಕ್ಕಂಥದ್ದೇ ರಕ್ತವರ್ಣಕ್ಕೆ ಸಂಬಂಧಪಡತಕ್ಕಂಥದ್ದೇ. ಏನಕ್ಕೆ ಇಷ್ಟೊಂದು ಹೇಳ್ತಿದ್ದ, ಅಷ್ಟಮದಲ್ಲಿ 4 ಗ್ರಹಗಳು ಪಾಪಗ್ರಹಗಳ ಸಮೇತವಾಗಿ ಶುಭಗ್ರಹಗಳ ಸಮೇತ ಬುಧ ವಕ್ರಿ ಆಗಿಬಿಟ್ಟಿದ್ದಾನೆ. ಏನು ಮಾಡ್ತೀರ ಪಾಪ ನೀವು? ಬುಧ ವಕ್ರಿಯಾಗಿ ಎಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ? ನಿಮಗೆ ಸಪ್ತಮ ಭಾಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ, ಸಪ್ತಮ ಭಾಗದಲ್ಲಿ ಕೂತ್ಕೊಳ್ಳೋದ್ರಿಂದ ಎಲ್ಲ ಫಲದಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗತಕ್ಕಂಥದ್ದು. ಹಾಗೂ ಇನ್ನೆಲ್ಲ ವಿಚಾರವಾಗಿ ನೋಡಿದಾಗ ಸ್ವಲ್ಪ ಗಂಡ ಹೆಂಡತಿರಿಗೆ ವಿಶೇಷವಾಗಿ ಜಗಳ ಆಗತಕ್ಕಂಥದ್ದು. ಅವ್ರೇನೋ ಒಂದು ಹೇಳಿದ್ರು, ಪಾಪ ಯಜಮಾನ್ರು ಎಲ್ಲೋ ಆಫೀಸಿಂದ ಬಂದರು, ಒಂದು ಲೋಟ ನೀರು ಕೊಡಮ್ಮ ಅಂದರು, ನಲ್ಲಿ ಕೆಲಸ ಮಾಡ್ತಿದ್ದೀನಿ ತೊಗೊಳಕ್ಕಾಗಲ್ವಾ ಅನ್ನತಕ್ಕಂಥದ್ದು ಒಂದು ಶಬ್ದ ಬಂದರೆ ಸಾಕು. ಆ ಶಬ್ದ ಆ ವಾಯ್ಸ್ ಏನು ಬರುತ್ತೆ, ಅಗ್ನಿತತ್ವ ರಾಶಿಯಲ್ಲಿ ಬಂದಾಗ ಅದು ಎಫೆಕ್ಟ್ ಆಗತಕ್ಕಂಥ ಯೋಗ ಬರತಕ್ಕಂಥದ್ದೇ. ಅದಕ್ಕೋಸ್ಕರ ವಿಶೇಷವಾಗಿ
ನೀವು ಸ್ವಲ್ಪ ಯಾವುದೇ ವಿಚಾರವಾಗಿ ನೋಡಿದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಿ. ಯಾಕಂದರೆ ನಿಮಗೆ ಅಷ್ಟಮದಲ್ಲಿ ಶನಿ ಮತ್ತು ಅಷ್ಟಮದಲ್ಲಿ ಶುಕ್ರ ಇರೋದರಿಂದ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಿಕೊಂಡ್ರೆ ನಿಮಗೆ ಎಲ್ಲದೂ ಒಳ್ಳೆಯದಾಗತಕ್ಕಂಥ ಯೋಗ. ಇನ್ನು ವಿಶೇಷವಾಗಿ ಕೂಡ ನೀವು ಕೂಡ ಶ್ರೀರಾಮ ಮಂತ್ರ, ಶ್ರೀರಾಮ ರಾಮ ರಾಮೇತಿ ರಮೇ ನಿಮೇ ಮನೋನ್ಮೇ ಸಹಸ್ರನಾಮ ತತ್ವಲಂ ರಾಮನಾಮ ಅವರಾನ್ಮೇ. ರಾಮ ಮಂತ್ರ ಹೇಳ್ಕೊಳ್ಳಿ. ನೋಡಿ ಎಷ್ಟು ಸುಲಭವಾಗಿದೆ. ನೋಡು, ರಾಮ ಕಾಡಿಗೆ ಹೋದರೂ ಕೂಡ ಒಂದು ಆ ದಶರಥನ ತಂದೆಯ ಒಂದು ಅನುಗ್ರಹದಿಂದ, ಒಂದು ಗುರುಗಳ ಉಪದೇಶವಿಂದ ಕೂಡ ಎಷ್ಟೇ ಒಂದು ಜೈ ಶ್ರೀರಾಮ್ ಅಂದ್ಕೊಂಬಿಡೋನು. ಆ ರಾಮ ಅಂದ ತಕ್ಷಣ ವಿಶೇಷವಾಗಿ ಬರತಕ್ಕಂಥ ಆಂಜನೇಯ. ಅದಕ್ಕೋಸ್ಕರ ಆ ಉಪಾಸನೆ ಮಾಡಿಕೊಳ್ಳೋದರಿಂದ ನಿಮಗೆ ಎಲ್ಲದೂ ಕೂಡ ಒಳ್ಳೆಯದಾಗತಕ್ಕಂಥ ಯೋಗ ಈ ನಿಮ್ಮ ಸಿಂಹರಾಶಿಗೆ ಜಾಸ್ತಿ ಕಾಣ್ತಾ ಇದೆ, ಭಾಳ ಕಾಣ್ತಾ ಇದೆ. ಅಗ್ನಿತತ್ವ ರಾಶಿಯಲ್ಲಿ ಬರತಕ್ಕಂಥ ಯೋಗ ಇದೆ. ನಿಮಗೆ ತುದಿ ಮೂಗಲ್ಲೇ ಕೋಪ ಬಂದ್ಬಿಡುತ್ತೆ. ಯಾಕಂದರೆ ಚಂದ್ರನ ಸಮೇತವಾಗಿ ಕುಳಿತುಕೊಂಡ್ಬಿಟ್ಟಿದ್ದಾನೆ, ಕೇತು ಕೂತ್ಕೊಂಡ್ಬಿಟ್ಟಿದ್ದಾನೆ. ಏನಾರು ಹೇಳ್ಬಿಡ್ದ ತಟ್ಟನೆ ಹೇಳ್ಬಿಡೋದು, ಮುಂದೂ ನೋಡೋಲ್ಲ ಹಿಂದೂ ನೋಡೋಲ್ಲ. ಅಯ್ಯೋ ಆಮೇಲೆ ಹಿಂಗೆ ಹೇಳ್ಬಿಟ್ನಲ್ಲ ಅಂದ್ಕೊಂಡು ಆವಾಗ ಆ ಕೋಪ ತಣ್ಣಗಾರ. ಅದಕ್ಕೋಸ್ಕರ ಚಂದ್ರನ ಒಟ್ಟಿಗೆ ಕೇತು ಕೂತ್ಕೊಳ್ಳೋದ್ರಿಂದ ಅದಕ್ಕಾಗಿ ವಿಶೇಷವಾಗೋದು. ಇನ್ನು ಗೋರ್ಮೆಂಟ್ ಕೆಲಸಕ್ಕಲ್ಲೇ ಅನುಕೂಲ ಆಗುತ್ತೆ. ಕೆಲಸದಲ್ಲಿ ಏನು ಭಗವಂತ ಮೋಸ ಮಾಡಲ್ಲ. ಯಾವ ದೇವರುಗಳಾದರೂ ಏನೋ ಒಂದು ಮೋಸ ಮಾಡಿದ್ರು ಊಟಕ್ಕಾಗಲಿ ನಿಮ್ಮ ಸಂಸಾರಕ್ಕಾಗಲಿ ಏನು ಇಂಡಿವಿಜುವಲ್ ಆಗಿ ಪ್ರಾಬ್ಲಮ್ ಬರುತ್ತೆ ಹೊತ್ತು. ಮತ್ತು ದಾಂಪತ್ಯ ಜೀವನದ ಸ್ವಲ್ಪ ಸಪ್ತಮದಲ್ಲಿ 4 ಗ್ರಹಗಳಿರೋದರಿಂದ ಕೂಡ ಕುಜನ ಶಕ್ತಿ ಇರೋದರಿಂದ ಸ್ವಲ್ಪ ಬರುತ್ತೆ. ಅದಕ್ಕೋಸ್ಕರ ಸಿಂಹರಾಶಿಯ ಫಲದಲ್ಲಿ ಆ ರಾಮನ ಮಂತ್ರ ಹೇಳ್ಕೊಳ್ಳಿ. ನಿಮಗೆಲ್ಲ ರೀತಿಯಲ್ಲೂ ಅನುಕೂಲ ಆಗತಕ್ಕಂಥ ಯೋಗ ಕಾಣ್ತಾ ಇದೆ. ಇನ್ನು ಮುಂದಿನ ಭಾಗದಲ್ಲಿ ವಿಶೇಷವಾಗಿ ನೋಡಕ್ಕಂಥದ್ದೇ ಕನ್ಯಾರಾಶಿ. ಕನ್ಯಾರಾಶಿಗೆ ಏನು ಮಾಡೋಕ್ಕಪ್ಪ ಅಂತ ಹೇಳಿದ್ರೆ ಕೂಡ ವಿಶೇಷವಾಗಿ ನಿಮಗೂ ಕೂಡ ದೋಷ ಬರತಕ್ಕಂಥದ್ದು. ಯಾಕಂದರೆ ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿ, ಕನ್ಯಾರಾಶಿಯಿಂದ ವ್ಯಯಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾರು ಕೂತ್ಕೊಂಡ್ಬಿಟ್ಟಿದ್ದಾರೆ? ಕೇತು ಮತ್ತು ಯಾರೋ ಲಾಭಸ್ಥಾನಾಧಿಪತಿ ಚಂದ್ರ ಕೂತ್ಕೊಂಡ್ಬಿಟ್ಟಿದ್ದಾನೆ. ಕೇತು ಮತ್ತು ಲಾಭಸ್ಥಾನಾಧಿಪತಿ ಚಂದ್ರ ಕೂತ್ಕೊಳ್ಳೋದ್ರಿಂದ ಎಲ್ಲ ರೀತಿಯಲ್ಲೂ ಆರೋಗ್ಯದ ಬಗ್ಗೆ ಜಾಸ್ತಿ ಕೊಬಿಡಿ. ಆದರೆ ನಿಮಗೆ ಏನಪ್ಪ ಅಂದರೆ ಗುರುವಿನ ಅನುಗ್ರಹ ಇರುತ್ತೆ. ಸ್ವಲ್ಪ ಹೆಣ್ಣುಮಕ್ಕಳಿಗೆ ಅವರಿಗೆ ಯಾರಿಗೇ ಆಗಲಿ ಸ್ವಲ್ಪ ಹೊಟ್ಟೆ ನೋವು ಸಮಸ್ಯೆ ಕಾಳ್ಕೊಡತಕ್ಕಂಥದ್ದು. ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಸ್ವಲ್ಪ ಅನುಕೂಲ ಆಗೋದು. ಇನ್ನೂ ವಿಶೇಷವಾಗಿ ಮದುವೆಗೆ ಯಾವ ರೀತಿ ತಾಪತ್ರಗಳಿಲ್ಲ. ಯಾಕಂದರೆ ಭಾಗ್ಯಸ್ಥಾನದಲ್ಲಿ ಗುರು ಬರ್ತಾ ಇದ್ದಾನೆ, ಲಾಭಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಇದ್ದಾನೆ. ಕೇಂದ್ರಾದಿತ್ಯ ಯೋಗದಲ್ಲಿ ಈಗ ಗುರು ಇದ್ದಾನೆ. ಕೇಂದ್ರಾದಿತ್ಯ ಯೋಗ ಗುರುದಲ್ಲೂ ಕೂಡ ಉಚ್ಚ ಸ್ಥಾನಕ್ಕೆ ಬರುವುದರಿಂದ ಗುರುವಿನಿಂದ ಏನೂ ಮೋಸ ಇಲ್ಲ. ಗುರು ಒಳ್ಳೆಯದೇ ಮಾಡ್ತಾನೆ. ಚಂದ್ರಗ್ರಹಣ ಬಂದಿಗೂ ಗುರು ಏನು ಮಾಡ್ತಾನೆ ಪಾಪ? ಅಗ್ನಿತತ್ವ ರಾಶಿಯಲ್ಲಿ ಕೇತು ಜೊತೆ ಕೂತ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ ಕನ್ಯಾ ರಾಶಿಗೆ ಬರತಕ್ಕಂಥ ವಿಶೇಷವಾಗಿ ಇರುತ್ತೆ. ನೀವು ಏನು ಮಾಡ್ಕೊಂಡಿದೆ? ಓಂ ಗಂ ಗಣಪತಿಯಾಯ ನಮಃ. ಪರಿಹಾರ ಭಾಗದಲ್ಲಿ ವಿಶೇಷವಾಗಿ ಸಂಕಷ್ಟಹಾರ ಚತುರ್ಥಿ ಮಾಡ್ಕೊಳ್ಳಿ. ಸಂಕಷ್ಟಹಾರ ಚತುರ್ಥಿ ಮಾಡ್ಕೊಳ್ಳೋದ್ರಿಂದ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಆ ಗಣಪತಿಯ ಆರಾಧನೆಯಿಂದ. ನೋಡಿ, ಚಂದ್ರನಲ್ಲೇ ಬರತಕ್ಕಂಥ ಎಷ್ಟು ಲೋಪದೋಷಗಳು ಇದ್ದರೂ ಕೂಡ ನೀವೆಲ್ಲ ಆ ಗಣಪತಿ ಹಬ್ಬದ ದಿನ ಚಂದ್ರನಿಂದನೇ ಒಂದು ಕೆಟ್ಟದಾಯಿತು ಅಂತ ಹೇಳಿ ಗಣಪತಿಗೆ ಪಾಪ ಅವ್ನು ಊಟ ಮಾಡ್ಕೊಬಂದಾಗ ಚಂದ್ರ ನಗಾಡ್ಬಿಟ್ಟ, ಹೊಟ್ಟೆ ಹೊಡೆದೋಯ್ತು, ಇದ್ದಿದ್ದು ಯಾವುದೋ ಒಂದು ಹಾವು ಕಟ್ಕೊಂಡು ಇದು ಥರ ಬೆಲ್ಟ್ ಥರ ಅಂತ ಹೇಳಿ ಚಂದ್ರ ಶಾಪ ಕೊಟ್ಬಿಡ್ತಾನೆ. ಆ ಶಾಪನೂ ಇಲ್ಲೂ ಕೂಡ ಬಂದ್ಬಿಡುತ್ತೆ. ಅದೇ ಕೂಡ ವ್ಯಯಸ್ಥಾನದಲ್ಲಿ ಇರತಕ್ಕಂಥವನು ಲಾಭಸ್ಥಾನದಲ್ಲಿ ಇರತಕ್ಕಂಥದ್ದು ವ್ಯಯಸ್ಥಾನದಲ್ಲಿ ಬಂದಾಗ ಎಂಥ ಒಳ್ಳೆಯದಿದ್ದರೂ ಕೂಡ ಆ ಲೋಪದೋಷಗಳು ಕೂಡ ನಿಮಗೆ ಕನ್ಯಾ ರಾಶಿಗೂ ಸೇರ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ಗಣಪತಿ ಆರಾಧನೆ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ಅನುಕೂಲ ಆಗತಕ್ಕಂಥ ಯೋಗ ಖಂಡಿತವಾಗಿ ಕಾಣಿತು. ಇನ್ನು ಮುಂದಿನ ಭಾಗದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ತುಲಾರಾಶಿ ವಿಶೇಷವಾಗಿ ನಿಮಗೂ ಕೂಡ ಒಂದು ವಿಶೇಷವಾಗಿ ಬರತಕ್ಕಂಥದ್ದಲ್ಲಿ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ತುಲಾರಾಶಿಯವರು. ನಾನು ಮೊದಲೇ ಹೇಳಿದೆ ನಿಮಗೆ, ಮಿಥುನ ರಾಶಿ, ಮೀನರಾಶಿ, ವೃಷಿಕ ರಾಶಿ, ತುಲಾರಾಶಿ, ಧನುಷ ರಾಶಿಯವರಿಗೆ ಈ ಗ್ರಹಣದ ಫಲದಿಂದ ಒಳ್ಳೆಯದೇ ಆಗುತ್ತೆ ಅಂತಕ್ಕಂಥದ್ದು. ನೋಡಿ, ತುಲಾರಾಶಿ ಅಂತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ, ಏನು ಒಳ್ಳೆಯದೇ ಆಗುತ್ತೆ. ಅಷ್ಟಮದಲ್ಲಿದ್ದ ಗುರು ಇದೆ, ಪಾಪ ನೀವು ಬಹಳಷ್ಟು ತೊಂದರೆ ಪಟ್ಟರೆ ಮದುವೆ ಆಗಲಿಲ್ಲದವ್ರಿಗೆ ಮದುವೆ ಆಗತಕ್ಕಂಥ ಯೋಗ. ಇನ್ನೇನು ವಿಶೇಷವಾಗಿ ಲಾಭಸ್ಥಾನದಲ್ಲೇ ಚಂದ್ರ ಮತ್ತು ಕೇತು ಇದ್ದಾನೆ. ಏನು ಆ ಥರದ್ದೇನು ಮೋಸವಾಗತಕ್ಕಂಥದ್ದು ನನಗೇನು ಕಾಣ್ತಾ ಇಲ್ಲ. ವಿಶೇಷವಾಗಿ ನಿಮಗೆ ಪರಿಹಾರಕ್ಕೆ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ನೀವು ವಾಸುದೇವ, ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ಕೃಷ್ಣಾರ್ಪಣಂ ಸರ್ವಂ ಕೃಷ್ಣಮಯ. ನೋಡಿ, ನಿಮಗೆ ತುಲಾರಾಶಿಗೆ ಒಳ್ಳೆಯದೇ ಇದೆ. ಇನ್ನೂ 3 ವರ್ಷ ಚೆನ್ನಾಗಿದೆ. ಮದುವೆ ಆಗಲಿದ್ರೆ ಮದುವೆ ಆಗತಕ್ಕಂಥದ್ದು, ಉದ್ಯೋಗದಲ್ಲಿ ಉದ್ಯೋಗ ಪ್ರಗತಿ ಇರ್ತಕ್ಕಂಥದ್ದು, ಬಡ್ತಿ ಸಿಗತಕ್ಕಂಥದ್ದು, ಸಂತಾನ ಆಗದಿಲ್ಲರೂ ಕೂಡ ಸಂತಾನ ಆಗತಕ್ಕಂಥ ಯೋಗ. ಬಹಳ ವರ್ಷದಿಂದ ಕಷ್ಟಪಟ್ಬಿಟ್ಟಿದ್ರಿ ನೀವು. ಪಂಚಮ ಸ್ಥಾನದಲ್ಲಿ ಶನಿ ಇದ್ದ ಕಷ್ಟಪಟ್ಬಿಟ್ಟಿದ್ರಿ, ಮಕ್ಕಳಿಂದ ಕಷ್ಟಪಟ್ಟಿದ್ರಿ. ಈ ಚಂದ್ರನ ಅನುಗ್ರಹದಿಂದ
ನಿಮಗೆಲ್ಲರಿಗೂ ಕೂಡ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ. ಅದಕ್ಕೋಸ್ಕರ ವಾಸುದೇವನ ನೆನಪು ಮಾಡ್ಕೊಳ್ಳಿ. ನಿಮಗೆ ಪರಿಹಾರ ಭಾಗವಿಗೆ ಆ ಕೃಷ್ಣ ಸರ್ವಂ ಕೃಷ್ಣಮಯ, ಆ ಕೃಷ್ಣ ಮುಂದೆ ಜಗದ್ಗುರು. ಆ ವಾಸುದೇವ ಅಂದರೆ ಕೃಷ್ಣನೇ, ಆ ಕೃಷ್ಣನೇ ನೆನೆಸ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ಅನುಕೂಲ ಆಗತಕ್ಕಂಥದ್ದೇ ಈ ಯಾವ ರಾಶಿ? ತುಲಾರಾಶಿ. ತುಲಾರಾಶಿ. ಪರವಾಗಿಲ್ಲ, ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಮುಂದಿನ ಭಾಗದಲ್ಲೇ ಬರತಕ್ಕಂಥದ್ದೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಫಲಫಲ ಅನ್ನತಕ್ಕಂಥದ್ದು ಏನಂತಕ್ಕಂಥದ್ದು ನೋಡಿದಾಗ ಎಲ್ಲ ರೀತಿಯಲ್ಲೂ ಅನುಕೂಲದ ಮೇಲೆ ಅನುಕೂಲ ಆಗತಕ್ಕಂಥ ಯೋಗ ಖಂಡಿತವಾಗಿ ಕಾಣ್ತಾ ಇದೆ ನನಗೆ. ಯಾಕಂದರೆ ವೃಶ್ಚಿಕ ರಾಶಿ ವಿಶೇಷವಾಗಿ ಫಲದ ಮೇಲೆ ಫಲ ಬರತಕ್ಕಂಥ ಯೋಗ. ಅದೇ ರೀತಿಯಲ್ಲಿ ವಿಶೇಷವಾಗಿ ಈ ವೃಶ್ಚಿಕ ರಾಶಿಯಲ್ಲೂ ನಿಮಗೆ ಮ್ಯಾರಿಟಲ್ ಲೈಫಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಮದುವೆ ವಿಚಾರದಲ್ಲಿ ವಿಳಂಬ ಆಗತಕ್ಕಂಥ ಯೋಗ. ಇದು ಗುರುಬಲ ಇಲ್ಲ. ಗುರುಬಲ ಇಲ್ಲ. ಗುರು ನಿಮಗೆ ಬಲ ಬರ್ತಾನೆ. ನಿಮಗೆ ಗುರುಬಲ ಬಂದಾಗ ಖಂಡಿತವಾಗಿ ಮದುವೆ ಆಗತಕ್ಕಂಥದ್ದು. ಪೂರ್ವಜನ್ಮ ಆಸ್ತಿ ಕೋರ್ಟು ಕಚೇರಿ ಕೇತಿಯಿಂದ ಆಸ್ತಿ ಏನು ಸಿಗತಕ್ಕಂಥದ್ದು. ಕೋರ್ಟು ಕಚೇರಿ ಕೇಸಲ್ಲಿ ಏನಾಯಿತು ಅಂದರೆ ನಿಮ್ಮ ಪರವಾಗಿ ಜಯ ಆಗತಕ್ಕಂಥದ್ದು. ವಿಶೇಷವಾಗಿ ಈ ಚಂದ್ರಗ್ರಹಣದ ಫಲಫಲದಲ್ಲಿ ಈ ವೃಶ್ಚಿಕ ರಾಶಿಯವರು ಕೂಡ ಇವರು ಕೂಡ ವಿಶೇಷವಾಗಿ ಏನಪ್ಪ ನಿಮಗೆ ಪರಿಹಾರ ಭಾಗವಾಗಿ ಏನು ಮಾಡ್ಕೊಂಡು ಎಲ್ಲ ಶುಭ ಇದೆ. ಇನ್ನೇನು ಹೇಳ್ಕೊತೀರಾ? ಓಂ ನಮಃ ಶಿವಾಯ, ಬಂ ಬಂ ಭೋಲೆನಾಥ. ಇನ್ನೇನು ಬೇಕೋ? ಈಶ್ವರ ನಿಮ್ಮ ಜೊತೆಗೆ ಇದ್ದಾನೆ. ವಿಶೇಷವಾಗಿ ಪ್ರದೋಷ ಕಾಲದಲ್ಲೋ ಅಥವಾ ಸೋಮವಾರವೋ ಅಥವಾ ಗುರುವಾರವೋ ಅಥವಾ ಸಂಧ್ಯಾಕಾಲದಲ್ಲಿ ಓಂ ನಮಃ ಶಿವಾಯ ಮಂತ್ರ ಹೇಳ್ಕೊಂಬಿಡಿ. ನೋಡು, ಓಂ ನಮಃ ಶಿವಾಯ ಅಂದರೆ ಪಂಚಾಕ್ಷರಿ ಮಂತ್ರ. ಆ ಪಂಚಾಕ್ಷರಿ ಮಂತ್ರದ ಬಂದು ಯಾವ ಮಂತ್ರವೂ ಇಲ್ಲ. ಅದಕ್ಕೋಸ್ಕರ ಹೇಳ್ಕೊಳ್ತಾ ಹೋಗಿ ನಿಮಗೆಲ್ಲರಿಗೂ ಕೂಡ ವೃಶ್ಚಿಕ ರಾಶಿಯವರಿಗೂ ಉದ್ಯೋಗದಲ್ಲಿ ಪ್ರಗತಿ, ಆರೋಗ್ಯದಲ್ಲಿ ಪ್ರಗತಿ, ಎಲ್ಲದರಲ್ಲಿ ಪ್ರಗತಿ ಮೇಲೆ ಪ್ರಗತಿ ಕಾಣತಕ್ಕಂಥ ಯೋಗ ಈ ವೃಶ್ಚಿಕ ರಾಶಿ ಫಲಫಲದಲ್ಲಿ. ಇನ್ನು ಮುಂದಿನ ಪಾಲದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ಧನುಸ್ಸು ರಾಶಿ. ಸಪ್ತಮದಲ್ಲೇ ಗುರು ಇದ್ದಾನೆ. ಸಪ್ತಮದಲ್ಲಿ ಗುರು ಇದ್ದು ಈಗೆಲ್ಲ ಅನುಭವವನ್ನು ಪಡೆದಿದ್ದೀರಿ. ಮದುವೆ ಆಗಲಿಲ್ಲದವರಿಗೆಲ್ಲ ಮದುವೆ ಆಗತಕ್ಕಂಥ ಯೋಗ ಖಂಡಿತವಾಗಿ ಈಗಲೂ ಕೂಡ ಇದೆ. ಗುರು ಇನ್ನೇನು ಕೆಲವು ತಿಂಗಳ ನಂತರ ಅವನು ವಿಶೇಷವಾಗಿ 8ನೇ ಮನೆಗೆ ಹೋಗ್ತಾನೆ. ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡೋದು ಒಳ್ಳೆಯದು. ಮಾಡತಕ್ಕಂಥ ವೃತ್ತಿರಂಗದಲ್ಲೂ ಅನುಕೂಲ ಆಗುತ್ತೆ. ಆದರೆ ತಂದೆಯ ಆರೋಗ್ಯದ ಬಗ್ಗೆ ನೋಡಿ, ಏನಾದರೂ ಒಂದು ಕೊಟ್ಟರು ಏನಾದರೂ ಒಂದು ಆಗತ್ತೆ ಅನ್ನತಕ್ಕಂಥ ವಿಶೇಷವಾಗಿ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡತಕ್ಕಂಥದ್ದೇ ಈ ಧನುಸ್ಸು ರಾಶಿಯವರು ಸ್ವಲ್ಪ ಕಾಣ್ತಾ ಇದೆ. ಇನ್ನು ಹೊಸ ಮನೆ ಕಟ್ಟತಕ್ಕಂಥದ್ದು, ಹೊಸ ವಾಹನ ಪರ್ಚೇಸ್ ಮಾಡತಕ್ಕಂಥ ಲಾಭ, ಇನ್ನೂ ವಿಶೇಷವಾಗಿ ಆ ತಂದೆಯ ಆರೋಗ್ಯದ ಬಗ್ಗೆ ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ತು. ಓಂ ನಮಃ ಶಿವಾಯ, ಮೃತ್ಯುಂಜಯ ನಮಃ, ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಈ ಇರತಕ್ಕಂಥದ್ದೇ ಧನುಸ್ಸು ರಾಶಿ ಫಲದಲ್ಲಿ. ಇನ್ನು ಮುಂದಿನ ಭಾಗದಲ್ಲೇ ಬರತಕ್ಕಂಥದ್ದೇ ಮಕರ ರಾಶಿ. ಮಕರ ರಾಶಿ ಫಲದಲ್ಲಿ ವಿಶೇಷವಾಗಿ ನಾನು ಹೇಳಿದೆ, ಮಕರ ರಾಶಿ ಫಲದಲ್ಲಿ ನಿಮಗೆ ಅಷ್ಟಮ ಭಾಗದಲ್ಲಿ ಕಾಣತಕ್ಕಂಥದ್ದಿಂದ ಯಾವುದೇ ಆಗಲೂ ಕೂಡ ಅಷ್ಟಮ ಭಾಗದಲ್ಲಿ ಒಂದು ಪಾಪಗ್ರಹ ಇದಾವೋ ಅನ್ನತಕ್ಕಂಥ ವಿಚಾರದ ಬಗ್ಗೆ ನಿಮಗೆ ಗುರುಬಲ ಬೇರೆ ಇಲ್ಲ. ಪಾಪ ಏನು ಮಾಡ್ತೀರಾ ನೋಡಿ, ಪಾಪ 7.5 ಶನಿ ಇತ್ತು ಅಂತ ಇಷ್ಟು ದಿನ ವರ್ಷ 7 ವರ್ಷ ಕಷ್ಟಪಟ್ರಿ. 7 ವರ್ಷ ಕಷ್ಟಪಟ್ಟರು ಕೂಡ ಗುರು ಚೇಂಜ್ ಆಗಿಬಿಟ್ಟ. ಪಾಪ ಇತ್ತು ಗುರು ಪಂಚಮ ಸ್ಥಾನದಲ್ಲಿ ಗುರು ಇದ್ದ ಒಳ್ಳೆಯದೇ ಆಗ್ತಾಯಿತ್ತು. ಗುರು ಈಗ 6ನೇ ಭಾಗದಲ್ಲಿ ಕುತ್ಕೊಂಡ ದ್ವೇಷಗಳು ಹುಟ್ಟಿಸ್ತಕ್ಕಂಥದ್ದು. ಸ್ವಲ್ಪ ಮಕರ ರಾಶಿ ಅನ್ನತಕ್ಕಂಥದ್ದು ಸ್ವಲ್ಪ ಭಯ ಜಾಸ್ತಿ ಅವ್ರಿಗೆ, ಯಾವಾಗಲೂ ಹಠ ಜಾಸ್ತಿ ಅವರು. ನಾನೇ ಬುದ್ಧಿವಂತ, ನಾನು ಹೇಳೋದೇ ಕರೆಕ್ಟು, ನಾನು ಮಾಡತಕ್ಕಂಥದ್ದೆಲ್ಲ ಕರೆಕ್ಟ್ ಎಂದು ಒಂದು ಅಹಂ ಇರುತ್ತೆ. ಆ ಅಹಂ ಯಾರ್ಯಾರಿಗಿರುತ್ತೋ ಅಂತಕ್ಕಂಥ ಮಕರ ರಾಶಿಯವರಿಗೆ ಸ್ವಲ್ಪ ವಕ್ರಗತಿಯಾಗಿ ಯಾರಿಗೂ ಮಾತಾಡ್ಕೋಬಾರ್ದು. ಬಾಯಲ್ಲಿ ಬಂದಿದ್ದೆಲ್ಲ ಮಾತಾಡಬಾರ್ದು. ನಾವು ಬಾಯಲ್ಲಿ ಯಾವಾಗಲೂ ಒಳ್ಳೆಯದನ್ನು ಮಾತು, ದೇವ ಸ್ಮರಣೆ ಮಾಡಿ, ಭಗವಂತನ ಸ್ಮರಣೆ ಮಾಡಿ. ಎಂಥ ಕೆಟ್ಟ ಫಲವಿದ್ದರೂ ಕೂಡ ಶುಭ ಫಲ ಕೊಡ್ತಾನೆ. ಆದರೆ ನಿಮಗೆ ಏನಾದರೂ ಒಂದು ಮಾತಾಡ್ಬಿಟ್ರು ಅಂದರೆ ನೀವು ಬಾಯಿ ಬಂದಾಗ ಮಾತಾಡ್ಬಿಡೋದು. ನಾವೆಲ್ಲ ಕೇಳ್ತಾ ಇರ್ತೀವಿ, ಅಲ್ಲಿ ಅಪಸ್ವರ ಎಲ್ಲ ನೋಡಿ. ಅಪಸ್ವರ ಯಾವಾಗಲೂ ಒಳ್ಳೆಯದಿಲ್ಲ. ಬಾಯಲ್ಲಿ ಒಳ್ಳೇದು ಮಾತಾಡ್ತಾ ಹೋಗಿ. ನಿಮಗೆ ಎಷ್ಟು ಕೆಟ್ಟದ್ದು ಮಾಡಿದ್ರು ಪೂರ್ವದಿಂದ ಕರ್ಮದ ಫಲ ಇದ್ದರೂ ಕೂಡ ಖಂಡಿತವಾಗಿ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥದ್ದೇ ಮಕರ ರಾಶಿಯವರು. ನೀವು ಏನು ಅದಕ್ಕೆ ಪರಿಹಾರ ಭಾಗವು ಏನು ಮಾಡ್ಕೋಬೇಕು? ಶ್ರೀ ಕಾಳಭೈರವೇಶ್ವರಾಯ ನಮಃ. ನೋಡಿ, ಈಶ್ವರನು ಅಲ್ಲಿ ಒಂದು ಕಾಳಭೈರವ ಅಂದರೆ ಭಾಳ ಪ್ರಚಂಡ ಆದ ಮನುಷ್ಯ. ಎಷ್ಟೇ ಕಷ್ಟಗಳಿದ್ದರೂ ಕೂಡ ನಿವಾರಣೆ ಮಾಡತಕ್ಕಂಥದ್ದೇ ಆ ಕಾಳಭೈರವನ ಒಂದು ಕಪ್ಪು ನಾಯಿಗೆ ಒಂದು ಬಿಸ್ಕೆಟ್ ಹಾಕತಕ್ಕಂಥದ್ದು ಅಥವಾ ಗೋಧಿ ರೊಟ್ಟಿ ಹಾಕತಕ್ಕಂಥದ್ದು ಇವೆಲ್ಲವನ್ನು ಮಾಡಿಕೊಳ್ಳುವುದರಿಂದ ಈ ನಿಮಗೆ ಮಕರ ರಾಶಿಯವರಿಗೆ ಒಳ್ಳೆ ಫಲವನ್ನು ಕೊಡ್ತಾನೆ ಭಗವಂತ. ಶನಿ ದೃಷ್ಟಿ ನೇರವಾಗಿದೆ, ಹುಷಾರಾಗಿರಿ. ಮಾಡತಕ್ಕಂಥ ವೃತ್ತಿರಂಗದಲ್ಲಿ ಮುಂದೆ ಬರತಕ್ಕಂಥ ಯುಗದಲ್ಲಿ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥದ್ದೇ. ಮದುವೆ ಆಗಲಿಲ್ಲರಿಗೂ ಕೂಡ ಜೂನ್ ನಂತರದಲ್ಲಿ ಗುರುಬಲ ಬರುತ್ತೆ.
ಶಾಂತ ರೀತಿಯಾಗಿರಿ. ಶಾಂತ ರೀತಿಯಾಗಿದ್ಬಿಟ್ರೆ ಭಗವಂತ ಎಲ್ಲದ ದಾರಿ ತೋರಿಸ್ತಾನೆ. ನಮಗೆ ಮುಖ್ಯನೇ ಶಾಂತಿ. ನಮಗೆ ಕೋಪ ಇದ್ದೆ ಅಂತೇಳಿ ಏನು ಬೇಕಾದರೂ ಮಾತಾಡೋದಲ್ಲ. ನಮಗೆ ದೇವರು ವಿದ್ಯೆ ಕೊಟ್ಟಿದ್ದಾನೆ ಅಂತ ಮಾತಾಡೋದ, ನಮಗೆ ಇದೆ ಎಲ್ಲದೂ ಇದ್ದೆ, ಹಣ ಇದೆ ಅಂತ ಕಲಿ ಇದ್ದುದರಿಗೆ ದ್ವೇಷ ಮಾಡತಕ್ಕಂಥದ್ದಲ್ಲ. ಈ ಮಕರ ರಾಶಿಗೆ ಒಂದು ಸ್ವಲ್ಪ ಅದು ಪ್ರಭಾವಿತ. ಶನಿ ಪ್ರಭಾವ ನೋಡಿ, ಶನಿ ಪ್ರಭಾವ ಆಡಿಸ್ಬಿಡ್ತಾನೆ. ಅದು ಅವರು ಆಡ್ಬಿಡ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಆಮೇಲೆ ಪಶ್ಚಾತ್ತಾಪ ಬಂದರೆ ಏನು ಉಪಯೋಗ? ಆ ಥರ ಇರತಕ್ಕಂಥದ್ದೇ ಮಕರ ರಾಶಿಯವರು ವಿಶೇಷವಾಗಿ. ಇನ್ನು ಇವರಿಗೆ ಇನ್ನೊಂದು ಏನು ನೋಡಿ, ಇಷ್ಟು ಕೆಟ್ಟದಿದ್ದರೂ ಕೂಡ ನಿಮಗೆ ಹೊಸ ಮನೆ ಕಟ್ಟತಕ್ಕಂಥ ಯೋಗ. ಗುರುವಿನ ಫಲ ಅದೇ ಹೇಳೋದು, ಗುರುವಿನ ಅನುಗ್ರಹ ಆಗಬೇಕು. ಇಷ್ಟೆಲ್ಲ ಕಷ್ಟಗಳಿದ್ದರೂ ಕೂಡ, ಏನೇ ಇದ್ದರೂ ಕೂಡ, ಚಂದ್ರ ರಾಶಿ ಫಲ ಇದ್ದರೂ ಕೂಡ ಆ ಗುರು ಅನುಗ್ರಹಿಸ್ತಾನೆ. ಜೂನ್ ನಂತರ ಕಡೆ ನಿಮಗೆ ಹೊಸ ಮನೆ ಕಟ್ಟತಕ್ಕಂಥ ಯೋಗ, ಹೊಸ ವೆಹಿಕಲ್ ತಗೊಳ್ಳತಕ್ಕಂಥ ಯೋಗ, ಬಂಗಾರವನ್ನು ಖರೀದಿ ಮಾಡತಕ್ಕಂಥ ಯೋಗ, ಇವೆಲ್ಲ ಯೋಗ ಕೊಡ್ತಾನೆ. ಚಂದ್ರಗ್ರಹಣ ಇದ್ದರೂ ಕೂಡ ಶುಭ ಫಲ ಕೊಡ್ತಾನೆ. ಅದಕ್ಕೆ ಸ್ವಲ್ಪ ಕಾಯಬೇಕು. ಕಾಯೋದ್ರಿಂದ ನಿಮಗೆಲ್ಲದೂ ಸಿಗತಕ್ಕಂಥ ಯೋಗ ಈ ಮಕರ ರಾಶಿಯವರಿಗೆ. ಮುಂದಿನ ಭಾಗದಲ್ಲೇ ಬರತಕ್ಕಂಥದ್ದು ವಿಶೇಷವಾಗಿ ಕುಂಭರಾಶಿ. ಕುಂಭರಾಶಿ ನೋಡಿ, ಯಾವಾಗಲೂ ನೀವು ಕುಂಭರಾಶಿ ಅಧಿಪತಿ ಶನಿಯಾದರೂ ಕೂಡ, ಸಾಡೇಶ ಶನಿಯಾದರೂ ಕೂಡ, ಜನ್ಮ ಶನಿ ಇದ್ದಾಗ ಸಾಕಷ್ಟು ಕಷ್ಟಗಳನ್ನು ಪಟ್ಟಿದ್ದೀರಿ. ಅಲ್ಲದೆ ಇಲ್ಲ ಸಲ್ಲದಕ್ಕೆ ನೀವು ಒಂದು ಕೆಟ್ಟ ಮಾತುಗಳನ್ನು ಆಡಿದ್ದೀರಿ. ಕುತ್ಕೊಂಡಿದ್ದು ಸುಮ್ಮನೆ ಕುತ್ಕೊಂಡೋಗಿ ಆಕ್ಸಿಡೆಂಟ್ ಕೂಡ ಮಾಡ್ಕೊಂಡಿದ್ದು ಬಹಳಷ್ಟು. ನಾನು ಜಾತಕಗಳು ದಿನ ಜಾತಕಕ್ಕೆ ಹೇಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಈ ಕುಂಭರಾಶಿಯನ್ನು ಫಲ ಬಂದಾಗ ಈ ಜನ್ಮ ಶನಿ ಇದ್ದಾಗ ಏನೇನು ಫಲಗಳು ಕೂಡ ನಾನೇ ಹೇಳಿರ್ತೀನಿ. ಇನ್ನೂ ವಿಶೇಷವಾಗಿ ಅದನ್ನು ಹೇಳಬಾರ್ದು, ಆದರೆ ಹೇಳ್ತೀನಿ. ನಾನೇ ಹಿಂದಿನ ಚಾನಲಲ್ಲಿ ನಾವು ಟಿ ವಿನಲ್ಲಿ ಕೂತ್ಕೊಂಡು ಭಾಷಣ ಇದು ಹೇಳ್ತಾ ಇರೋ ಪ್ರೋಗ್ರಾಮ್ ಕೊಟ್ಟಾಗ ಕುಂಭರಾಶಿಯವರಿಗೆ 2 ವೀಲರ್ ಓಡಿಸೋರು ಹುಷಾರಾಗಿರಿ ಅಂತ ಹೇಳಿದ್ದು ಉಂಟು. ನಂದು ಕುಂಭರಾಶಿ. ಹಂಗೆ ಹೇಳಿ ಹೋಗಿ ಅರ್ಧ ಗಂಟೆಗೆ ನಾನೇ ಆಕ್ಸಿಡೆಂಟ್ ಆಗಿದ್ದು ಫಲ. ಏನಕ್ಕೆಂದರೆ ನಾವು ಎಷ್ಟೇ ಇದ್ದಿದ್ರೂ ಕೂಡ ಅದು ಒಂದು ಗ್ರಾಚಾರ ನಡಿಬೇಕು ಅನ್ನತಕ್ಕಂಥ ವಿಚಾರವಾಗಿ ಅದು ನಡೆದೇ ಆಕಸ್ಮಿಕವಾಗಿ ನಡೆಯುತ್ತೆ. ಆ ಫಲವನ್ನು ನಾವು ಹತೋಟಿಲು ಆ ಮಿಡಿ ಇಟ್ಕೊಳ್ಬೇಕು. ನಾವೆಲ್ಲೋ ನೋಡ್ತಾ ಇದ್ವಿ, ಏನೋ ಮಾಡಿದ್ವಿ, ನಾವು ಎಷ್ಟೇ ಹೇಳಿದ್ವಿ ಅಂದರೆ ಫಲ ಹೇಗೆ ಕೊಡ್ತಾನೆ ಶನಿ ಅನ್ನೋದಕ್ಕಂತ ಮಧ್ಯಮ ಶನಿ ಇದ್ದಾಗ ಫಲ ಕೊಡ್ತಾರೆ. ಅದಕ್ಕೋಸ್ಕರ ಈ ರಾಶಿಯಲ್ಲಿದ್ದಾಗ ನಿಮಗೆ ಚಂದ್ರ ಅಶುಭ ಫಲ. ಯಾವಾಗಲೂ ನಿಮಗೆ ಕುಂಭರಾಶಿಯವರಿಗೆ ಚಂದ್ರ ಅಶುಭ ಫಲ ಇದ್ದಾನೆ. ಅದೆಲ್ಲಿ ಸಪ್ತಮ ಭಾಗದಲ್ಲಿ ಕೂಡ ಗಂಡ ಹೆಂಡತಿ ಜಗಳ ಜಾಸ್ತಿ. ಅವ್ರು ಏನಾದ್ರು ಸ್ವಲ್ಪ ಹೇಳ್ಬಿಟ್ರೆ ನೀವು ಗುರ್ರ ಅಂತ ಹೋಗೋದು. ದಾಂಪತ್ಯ ಜೀವನದಲ್ಲಿ ಜಗಳ ಬರತಕ್ಕಂಥದ್ದು ಸ್ವಲ್ಪ ಏನು ಬಿಟ್ಟರೆ ಆಗಿಲ್ಲ, ಜಗಳ ಅಷ್ಟೇ. ಹೆಂಡತಿ ಕಂಡ್ರೆ ಏನೋ ಒಂಥರ ಮುನ್ಸ್ಕೊಳೋದು, ಅಥವಾ ಗಂಡ ಕುಂಭರಾಶಿ ಗಂಡ ಕಂಡು ಮುನ್ಸ್ಕೊಳೋದು, ಈ ಥರ ಎಲ್ಲ ಫಲ ಇರುತ್ತೆ. ಅವರು ವಿಶೇಷವಾಗಿ ಈ ರೀತಿ ಇರೋದ್ರಿಂದ ಅವರು ಕೂಡ ಏನು ಮಂತ್ರ ಮಾಡ್ಕೋಬೇಕು, ದೈವಬಲ ಇದೆ ನಿಮಗೆ. ಯಾವಾಗಲೂ ಗುರುವಿನ ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ. ನೀವು ಲಗ್ನಾಧಿಪತಿ ಇರ್ಬೋದು, ರಾಶಾಧಿಪತಿ, ಒಂದು ಗುರುವಿನ ಅನುಗ್ರಹ ದೇವಬಲನೇ ಯಾವಾಗಲೂ ಇರುತ್ತೆ. ಅದಕ್ಕೆ ನಿಮ್ಮ ಸಮಾಧಾನವಾಗಿರಿ. ಸಮಾಧಾನವಾಗಿದ್ದ ಅಂತ ಪಕ್ಷದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಂಗೆ ಏನೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದಂಗೆ ಕೂಡ ಶುಭ ಫಲದ ಮೇಲೆ ಶುಭ ಫಲತಕ್ಕಂಥ ಯೋಗ ಇರತಕ್ಕಂಥದ್ದೇ. ಆ ಮೃತ್ಯುಂಜಯನ ಆರಾಧನೆ ಮಾಡ್ಕೊಳ್ಳಿ, ಶಿವನ ಆರಾಧನೆ ಮಾಡ್ಕೊಳ್ಳಿ. ಶನಿವಾರ ದಿನ ವಿಶೇಷವಾಗಿ ನೀವು ಜಲಾಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ಮೃತ್ಯುಂಜಯನಿಗೆ, ಈಶ್ವರನಿಗೆ ಜಲಾಭಿಷೇಕ ಮಾಡಿಸ್ಕೊಂಡ್ರೆ ಈ ಚಂದ್ರನ ದೋಷ ಎಷ್ಟು ದೋಷಗಳಿದ್ದರೂ ಕೂಡ ಶುಭ ಫಲ ಆಗತಕ್ಕಂಥದ್ದು ವಿಶೇಷವಾಗಿ ಈ ಕುಂಭರಾಶಿಯವರು. ಕಡೆಯದಾಗಿ ಬರತಕ್ಕಂಥದ್ದೇ ಮೀನರಾಶಿ. ನೋಡಿ ಎಲ್ಲ 11 ರಾಶಿಗಳಿಗೆ ಗುರು ಕುಂಭರಾಶಿ ಲಾಭಸ್ಥಾನದಲ್ಲಿದ್ದರೂ ಕೂಡ ಅವನು 11ನೇಗೆ ಕಾಯಬೇಕು. ಅವನು ಅದೇ ರೀತಿಯಲ್ಲಿ ಎಷ್ಟೇ ರಾಶಿ ಇದ್ದರೂ ಕೂಡ 12ನೇ ಭಾಗದಲ್ಲೇ ಕಾಣತಕ್ಕಂಥದ್ದು ವಿಶೇಷವಾಗಿ ಮೀನರಾಶಿ. ಮೀನರಾಶಿಯಲ್ಲೂ ನಿಮಗೂ ಶನಿ ಪ್ರಭಾವ ಇದೆ. ಷಷ್ಠಾಷ್ಟಕದಲ್ಲಿ ಶನಿ ಪ್ರಭಾವ. ಶನಿ ಜನ್ಮದಲ್ಲೇ ಕೂತ್ಬಿಟ್ಟಿದ್ದಾನೆ. ಚಂದ್ರನ ದೃಷ್ಟಿ ಷಷ್ಠಾಷ್ಟಕದಲ್ಲಿ ಇರತಕ್ಕಂಥದ್ದೇ ಫಲದಲ್ಲಿ ಬರ್ತಕ್ಕಂಥ, ಜೊತೆಗೆ ಕೇತು ಬೇರೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಪ್ರಾರಬ್ಧದ ಮೇಲೆ ಪ್ರಾರಬ್ಧ ಈ ರೀತಿ ಇರೋದ್ರಿಂದ ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಜಾಸ್ತಿ. ನಿಮಗೆ ಯಾವಾಗಲೂ ಚಿಂತೆ ಮಾಡ್ತಾ ಇರ್ತೀರ ನೀವು, ಅದು ಹೆಂಗಾಗ್ಬೋದು, ಇದು ಹೆಂಗಾಗ್ಬೋದು. ತಾಯಿ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಿ. ತಾಯಿ ಆರೋಗ್ಯದಲ್ಲಿ ಜಾಸ್ತಿ ಗಮನ ಕೊಡೋದ್ರಿಂದ ಮೀನರಾಶಿಗೊಳ್ಳದೆ. ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ, ಅಯ್ಯೋ ನಮ್ಮ ಮಕ್ಕಳು ಎಕ್ಸಾಮ್ ಬರೆದಿರ್ತಾರೆ, ಏನು ಮಾಡ್ತಾರೇನೋ, ಅಯ್ಯೋ ನಮ್ಮ ಮಕ್ಕಳಿಗೆ ಸೀಟ್ ತಗೋತೋ ಇಲ್ವೋ, ನಮ್ಮ ಮಕ್ಕಳಿಗೆ ಏನು, ಯಾವಾಗ ಸದಾಕಾಲ ಮಕ್ಕಳದೇ ಯೋಚನೆ ಮಾಡ್ತಿರ್ತಾರೆ. ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನ ಕೊಡೋದು ಒಳ್ಳೆಯದು ಅನ್ನತಕ್ಕಂಥದ್ದೇ ಮೀನರಾಶಿಯವರಿಗೆ ಬರತಕ್ಕಂಥದ್ದೇ. ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಖಂಡಿತವಾಗಿ ಒಳ್ಳೇದು ಮಾಡ್ತಾನೆ. ಅದಕ್ಕೆ ನೀವೇನು ಮಾಡ್ಕೋಬೇಕು, ಚಂದ್ರನ ಗ್ರಹ ಮಾಡಿದೆ. ಆತ್ರೇಯ ಸಾ ವಿದ್ಮಹೇ ರೋಣಿತಾದೀಮಿ ತನ್ನು ಚಂದ್ರ ಪ್ರಚೋದಯ, ಅಥವಾ ಆ ಚಂದ್ರನ ಒಂದು ನಮಸ್ಕಾರ ಮಾಡ್ಕೊಳ್ಳೋದು. ಹುಣ್ಣಿಮೆ ಬರ್ತಾ ಇದೆ, ಚಂದ್ರನಿಗೆ ಅಗ್ಗೆ ಕೊಡೋದು. 10 ಬಾರಿ ಚಂದ್ರ ಅಗ್ಗೆ ಕೊಡಿ, ಪ್ರತಿ ಹುಣ್ಣಿಮೆಗೂ ಕೊಡಿ. ನಿಮಗೆ ಎಷ್ಟು ಒಳ್ಳೆಯದಾಗತ್ತೆ ಚಂದ್ರನಿಂದ ಫಲದಿಂದ ಅಷ್ಟು ಒಳ್ಳೆಯದಾಗತಕ್ಕಂಥ ಫಲ. ಯಾಕಂದ್ರೆ ನಿಮ್ಮ ಜಲತತ್ವ ರಾಶಿ.
ಜಲತತ್ವ ರಾಶಿ ಅಗ್ನಿಯಲ್ಲಿ ಕುಳಿತುಕೊಳ್ಳುವುದರಿಂದ ನಿಮಗೆ ಪ್ರಭಾವವನ್ನು ಬೀರಿದೆ ಅನ್ನತಕ್ಕಂಥದ್ದಿಗೆ ಅದನ್ನು ಹತೋಟಿಲಿ ಇಟ್ಕೊಬೋದು. ಆ ಫಲ ನಿಮ್ಮ ಹತ್ರ ಇದೆ. ಅದಕ್ಕೋಸ್ಕರ ಚಂದ್ರನಿಗೆ ಅಗ್ಗೆ ಕೊಡಿ. ಚಂದ್ರ ಕಾಣ್ತಾ ಇದ್ದೇನೆ ಅದು ಭಗವಂತ ನಮಗೆಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡಪ್ಪ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡು, ನನಗೂ ಆರೋಗ್ಯ ಭಾಗ್ಯ ಕೊಡು, ನಮ್ಮ ಆಡ್ತಕ್ಕಂಥ ವೃತ್ತಿ ರಂಗದಲ್ಲಿ ಯಶಸ್ವಿಯನ್ನು ಕೊಡು ಅಂತಕ್ಕಂಥದ್ದು ನಾವು ಹತೋಟಿಲಿ ಇಟ್ಕೊಳತಕ್ಕಂಥದ್ದು. ಈಗ ಒಂದು ಹನಿ ನೀರು ಹಾಕ್ಬಿಟ್ರೆ ನಿಲ್ಲತೆ ಇಲ್ಲ, ಅದು ಹರ್ಕೊಂಡು ಎಲ್ಲಿ ಗುಂಡಿ ಇರುತ್ತೋ ಎಲ್ಲಿ ತಗ್ಗಿರುತ್ತೋ ಹರ್ಕೊಂಡು ಹೋಗ್ಬಿಡುತ್ತೆ. ಅದೇ ಸರವಾಗಿ ಜಲತತ್ವ ರಾಶಿ ಇದ್ದರೂ ಕೂಡ ಆ ಜಲತತ್ವ ರಾಶಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಂಥ ಭಾಗ್ಯ ನಮಗೆ ಈ ಮೀನರಾಶಿಗಿದ್ದರೆ ಎಲ್ಲ ರೀತಿ. ಅದಕ್ಕೆ ನಾವು ಚಂದ್ರನ ಬಗ್ಗೆ ಅಗ್ಗೆಯನ್ನು ಕೊಡುವುದರಿಂದ ಚಂದ್ರದೇವ ನಮಗೆಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡಪ್ಪ ಕೇಳ್ಕೊತ ಬನ್ನಿ. ಈ ಚಂದ್ರಗ್ರಹಣದ ಫಲದಿಂದ ನಿಮಗೆಲ್ಲರಿಗೂ ಕೂಡ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಖಂಡಿತವಾಗಿ ಇದು ಕಾಣ್ತಾ ಇದೆ. ಈ ಮೀನರಾಶಿಯ ಫಲಫಲ ಈ ರೀತಿ ಇರುತ್ತೆ. ಈ 12 ರಾಶಿಯ ಫಲಫಲಗಳು. ಇದು ಬಿಟ್ಟು ನೀವು ಬೇರೆ ಏನು ಕೇಳ್ಬೋದು ಮಗ, ನಿಮಗೆ ಏನು ಬೇಕೋ, ನಿಮಗೆ ಸಾರ್ವಜನಿಕರವಾಗಿ ಏನು ಬೇಕೋ ಅನ್ನತಕ್ಕಂಥದ್ದು ಇದ್ದರೆ ಕೂಡ ಖಂಡಿತವಾಗಿ ಕೇಳ್ಬೋದು. ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಿದ್ದ ಹಾಗೆ ಮಾತ್ರ. ಮತ್ತು ಹೊಸ ವರ್ಷಕ್ಕೆ ಏನು ಫಲಗಳು ಕೊಡ್ತೇವೆ ನಾನು ಹೇಳಲಿಕ್ಕಾಗಲ್ಲ. ಎಲ್ಲವನ್ನ ತಿಳಿಸಿಕೊಟ್ಟಿದ್ದೀರಿ. ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಅದರ ಜೊತೆಗೆ ದೋಷಗಳಿದ್ರೆ ಯಾವ ರೀತಿ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೋದು ಎಲ್ಲವನ್ನ ನಮಗೆ ನಮ್ಮ ಕಾರ್ಯಕ್ರಮದ ಮುಖಾಂತರ ನೀವು ತಿಳಿಸಿಕೊಟ್ಟಿದ್ದೀರಿ. ಇನ್ನು ನಮ್ಮ ಕಾರ್ಯಕ್ರಮ ಕರ್ನಾಟಕ ನ್ಯೂಸ್ ಬೀಟ್ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ. ಸರ್ವೋ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಕೃಷ್ಣ ಮುಂದೆ ಜಗದ್ಗುರು. ಪ್ರತಿನಿತ್ಯವೂ ಕೂಡ ನಾನು ಹೇಳ್ತಾ ಇರ್ತೀನಿ ನೋಡಿ, ನೀವು ಈ ಕರ್ನಾಟಕ ನ್ಯೂಸ್ ಬೀಟ್ ನೋಡ್ತಾ ಇರಿ, ಯಾಕಂದರೆ ನಿಮಗೆ ಶುಭ ಫಲ ಸಿಗುತ್ತೆ. ನೀವು ಕೂತಲ್ಲೇ ನಿಮಗೆ ಆ ನಾಗರಾಜ್ ಅವರು ಮಾಡ್ತಾ ಇದ್ದಾರೆ ಅಂದರೆ ಆ ಫಲ ನಿಮಗೆಲ್ಲ ಸಿಗಲಿ. ಎಲ್ಲರಿಗೂ ಕೂಡ ಹಳ್ಳಿಗಳಿಗೂ ನಿಮಿಷಕ್ಕೂ ಕೂಡ ಒಂದು ಗುರುಗಳ ಅನುಗ್ರಹನೋ ಅಥವಾ ದೇವತೆಗಳ ಅನುಗ್ರಹನೋ, ಇವರು ಮಾಡ್ತಕ್ಕಂಥದ್ದು ಹೊಸ ನ್ಯೂಸ್ ಆಗಲಿ, ಹೊಸ ಪ್ರೋಗ್ರಾಮ್ ಆಗಲಿ, ಒಂದು ಜ್ಞಾನ ಬರತಕ್ಕಂಥ ಯೋಗ. ನಾವು ಮೀಡಿಯಾರಿದ್ದೇವೆ ಅಂದರೆ ಕೂಡ ಆ ಜ್ಞಾನವನ್ನು ಕೊಡ್ತಕ್ಕಂಥ ಫಲ ನಾವು ಮಾಡಬೇಕು. ಯಾವಾಗಲೂ ಬೇರೆದನ್ನು ತೋರಿಸ್ತಕ್ಕಂಥ ಹೋಗಿದೆ. ನಮಗೆ ನಾವು ಏನಾದರೂ ಒಂದು ಸಿನಿಮಾ ನೋಡ್ತೀವೋ, ಒಂದು ಮೊಬೈಲ್ ನೋಡ್ತೀವೋ, ಮತ್ತೊಂದು ಓದ್ತೀವೋ ಅನ್ನತಕ್ಕಂಥ ಪರದಲ್ಲಿ ನಮಗೆ ಆ ಮೂಮೆಂಟಲ್ಲಿ ಸಿಗತಕ್ಕಂಥ ಜ್ಞಾನ ಇರುತ್ತಲ್ಲ, ಅದು ಈ ಮೀಡಿಯಾದಲ್ಲಿ ಸಿಗ್ತಾ ಇದೆ. ನಿಜವಾಗ್ಲೂ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ ನೋಡ್ತಾ ಇರಿ. ಪ್ರತಿ ಕ್ಷಣಕ್ಕಾಗಲಿ ಪ್ರತಿ ನಿಮಿಷಕ್ಕಾಗಲಿ ಹೊಸ ವಿಶೇಷವಾಗಿ ವಿಶೇಷಗಳನ್ನು ಕೊಡತಕ್ಕಂಥದ್ದು. ಪಾಪ ಎಲ್ಲ ಸಿಬ್ಬಂದಿಗಳು ನೋಡಿ, ಈ ನಾವು ಕ್ಯಾಮ್ರಾ ಮುಂದೆ ಇದ್ದೇವೆ ಅಂತ ಹೇಳಿದರೆ ನಾವಿಬ್ಬರೇ ಇದ್ದೀವಿ ಅಂತೆಲ್ಲ, ನಮ್ಮ ಹಿಂದೆ ಅಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಹಿಂಗೆ ಒಗ್ಗಟ್ಟಿನಲ್ಲಿ ಕೆಲಸ ಮಾಡತಕ್ಕಂಥ, ಒಗ್ಗಟ್ಟಿನಲ್ಲಿ ಬಲ ಇರತಕ್ಕಂಥದ್ದು. ಇವಕ್ಕೆಲ್ಲ ಓನರು ಒಬ್ಬರೇ ಆದರೂ ಕೂಡ, ನಾಗರಾಜ್ ಅವರು ಆದರೂ ಕೂಡ ಸಿಬ್ಬಂದಿಗಳು ಎಲ್ಲ ಕೆಲಸ ಮಾಡ್ತಾಯಿರ್ತಾರೆ. ಎಷ್ಟೆಷ್ಟು ಜನ ಕೆಲಸ ಮಾಡ್ತಾರೆ. ನಾವು ಕಣ್ಣಿಗೆ ಕಾಣೋದು ನಾವು ಮತ್ತು ಇವರು ಮಾತ್ರ ಕಣ್ಣಿಗೆ ಕಾಣ್ತೀವಿ. ಕೀರ್ತನ ನಾವು ಇಬ್ಬರು ಕೀರ್ತನ ಮಾತ್ರ ಕಣ್ಣಿಗೆ ಕಾಣೋದು. ಅಲ್ಲೇ ಪಾಪ ಕೆಲಸ ಮಾಡ್ತಾಯಿರ್ತಾರೆ. ಹೌದು, ತಲೆ ಮೇಲೆ ಇರತಕ್ಕಂಥದ್ದು ಪ್ರಭಾವವೇ ಜಾಸ್ತಿ. ಆ ಪ್ರಭಾವ ಎಲ್ಲತಕ್ಕಂಥದ್ದು ಎಲ್ಲ ಸಿಗಲಿ, ನಿಮಗೆಲ್ಲ ರೀತಿಯಲ್ಲಿ ಅನುಕೂಲ ಆಗಲಿ. ಪ್ರತಿನಿತ್ಯವೂ ಕೂಡ ನೋಡ್ತಾ ಇರಿ. ಇನ್ನು ಎಲ್ಲಿಗೆ ಹೋಗ್ಬಿಡ್ತೀನಿ, ಮುಂದಿನ ಭಾಗದಲ್ಲಿ ನಿಮಗೆ ಸಿಗ್ತಾ ಇರ್ತೀನಿ. ಮುಂದಿನ ಭಾಗದಲ್ಲಿ ನಿಮಗೆ ಹೊಸ ವರ್ಷಕ್ಕೂ ಬರ್ತೀನೋ, ಮುಂದಿನ ಫಲ ಏನು ಬರುತ್ತೋ ಅನ್ನತಕ್ಕಂಥ ಪ್ರತಿ ನಿಮಿಷಕ್ಕೂ ಕೂಡ ನಿಮಗೆಲ್ಲ ರೀತಿಯಲ್ಲಿ ಶುಭವನ್ನು ಹೇಳತಕ್ಕಂಥ ಕೆಲಸ ಈ ವಿಷ್ಣುವಿನ ಸಂಕಲ್ಪದಲ್ಲೇ ಇರತಕ್ಕಂಥ ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳು ಇದುವರೆಗೂ ನಾವು ಏನೋ ಒಂದು ಹೇಳಿರ್ತೀವಿ. ಅದೆಲ್ಲದು ಕೂಡ ಆ ಭಗವಂತನ ದಯಿಂದ, ನನ್ನದು ಅನ್ನತಕ್ಕಂಥದ್ದು ಇಲ್ಲಿ ಏನೂ ಇಲ್ಲ. ಎಲ್ಲ ಭಗವಂತನ ಲೀಲೆ, ಆ ಕೃಷ್ಣನ ಲೀಲೆ, ಆ ವಾಸುದೇವನಲ್ಲಿ. ಕೃಷ್ಣ ಮುಂದೆ ಜಗದ್ಗುರು ಅನ್ನತಕ್ಕಂಥದ್ದೇ ಈ ಫಲದಲ್ಲಿ. ಈ ಚಂದ್ರ ದೋಷನ ಏನೇ ದೋಷಗಳಿದ್ದರೂ ಕೂಡ ನಾ ಹೇಳಿರ್ತಕ್ಕಂಥ ಫಲವನ್ನು ಮಾಡ್ತಾ ಹೋಗಿ ಆ ಭಗವಂತನ ದಯೆಯಿಂದ ನಿಮಗೆಲ್ಲರಿಗೂ ಕೂಡ, ಯಾರ್ಯಾರು ಈ ಪ್ರೋಗ್ರಾಮ್ ನೋಡ್ತಾ ಇದ್ದಾರೋ, ನೋಡಲಿಲ್ಲದವರು ಕೂಡ, ಯಾರ್ಯಾರು ನೋಡಿದ್ದಾರೋ ಅವರಿಗೆ ವಿಶೇಷವಾಗಿ ನಾನು ಏನು ಆ ಒಂದು ಪರಿಹಾರ ಭಾಗವೇ ಹೇಳ್ತೇನೋ ಅದನ್ನು ರಿಪೀಟಾಗಿ ನೋಡ್ತಾ ಇರಿ. ನಿಮಗೆ ಅನುಕೂಲ ಆಗಲಿ ಅನ್ನತಕ್ಕಂಥದ್ದು. ಎಷ್ಟು ಸುಲಭವಾಗಿ ನಾವು ಕಾರ್ಯಕ್ರಮ ಕೊಡ್ಬೋದು. ನಾವು ಗಂಟೆಗಟ್ಟಲೆ ಕೂತ್ಕೊಂಡು ಕಾರ್ಯಕ್ರಮ ಕೊಟ್ಟೋಗಿ ನಿಮಗೆ ಒಂದು ಮೇಷರಾಶಿಗೆ ಫಲ ಸಿಕ್ತೋ, ವೃಷಭ ರಾಶಿಗೆ ಫಲ ಸಿಕ್ತೋ, ಪರಿಹಾರ ಅನ್ನತಕ್ಕಂಥ ಭಾಗವಾಗಿ ನಿಮಗೆಲ್ಲ ಮನೆಗೆ ಸಿಗಲಿ. ಆ ಮನೆಗೆ ಸಿಕ್ಕಂಥ ಫಲವನ್ನು ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಆ ಫಲದಿಂದ ನಿಮಗೆ ಎಲ್ಲದ ಒಂದು ಆ ಶಕ್ತಿ ಕೊಡತಕ್ಕಂಥ ಯಾರು ಮಾಡ್ತಾಯಿದ್ದಾರೆ, ಈ ನಮ್ಮ ನ್ಯೂಸ್ ಇದನ್ನು ಯಾರು ಮಾಡ್ತಾ ಇದ್ದಾರೆ, ಈ ಕರ್ನಾಟಕ ನ್ಯೂಸ್ ಬೀಟ್ ಅವ್ರು ಮಾಡ್ತಾ ಇದ್ದಾರೆ. ಆ ಫಲದೇ ಎಲ್ಲ ಸಿಗಲಿ. ಪ್ರತಿನಿತ್ಯ ಅನ್ಕೊಂಡು ನೋಡ್ತಾ ಇರಿ. ನಿಮ್ಮ ಆಯುಷ್ ಆರೋಗ್ಯದ ಫಲ, ಆಯುಷ್ ಫಲವೇ, ಅವರ ಆಶೀರ್ವಾದ ಫಲವೇ ಈ ಸಿಬ್ಬಂದಿಗಳಿಗೆಲ್ಲರೂ ಕೂಡ ಅವರ ದಯೆಯಿಂದನೂ ಕೂಡ, ಹಾಗೂ ಈ ಕೆಲಸ ನಡೆಸಕ್ಕಂಥ ಮುಖ್ಯ ಇದಾಗಿರ್ತಕ್ಕಂಥ ನಾಗರಾಜ್ ಅವರ ಕಡೆಯಿಂದ ಕೂಡ, ಇನ್ನೂ ಕೀರ್ತನವ್ರು ಕೂತ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ಕೂಡ ವಿಶೇಷವಾಗಿ ಈ ವಿಷ್ಣು ಸಂಕಲ್ಪದಲ್ಲಿ ವಿಶೇಷವಾಗಿ ವಿಷ್ಣು ಸಾಲಿಗ್ರಾಮ ಸ್ವಾಮಿ ಶುಭಮಸ್ತು, ಯಶಸ್ವಿಯಾಗಲಿ. ಎಲ್ಲರೂ ಆ ಚಂದ್ರನ ಆರೋಗ್ಯ, ಆ ಚಂದ್ರನ ದಯೆಯಿಂದ ಆರೋಗ್ಯ ಭಾಗ್ಯ ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಶುಭ ಸಿಗಲಿ. 6.5 ಶನಿ, ಅಷ್ಟಮ ಶನಿ, ಕುಜದೋಷ,
ಬೃಹಸ್ಪತಿ ಸಂಧಿ ಶಾಂತಿ ಇದೆಯೋ ಇವೆಲ್ಲೂ ಕೂಡ ನಿಮಗೆ ಯಾವ ರೀತಿಯಲ್ಲೂ ಅಶುಭ ಫಲ ಬರದಂಗೆ ಶುಭ ಫಲ ಸಿಗಲಿ ಅನ್ನತಕ್ಕಂಥದ್ದು ವಿಶೇಷವಾಗಿ ಕೃಷ್ಣ ಮುಂದೆ ಜಗದ್ಗುರು ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು. ಸರ್ವಂ ಕೃಷ್ಣಮಯ ಸರ್ವಂ ಕೃಷ್ಣಮಯ ಸರ್ವಂ ಕೃಷ್ಣಮಯ. ಧನ್ಯವಾದ ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿಷ್ಣು ಸಾಲಿಗ್ರಾಮ ಸ್ವಾಮೀಜಿಗಳು ಒಂದಷ್ಟು ಚಂದ್ರಗ್ರಹಣದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದೀರಿ. ಹಾಗೆಯೇ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದೀವಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.